ದೂರ ದೇಶದಲ್ಲಿ ವಾಸ ಮಾಡುವಂಥ ಬಾಬ್ದಾದಾರವರು ತಮ್ಮ ಸಾಕಾರ ಪ್ರಪಂಚದಲ್ಲಿ ಅಂದರೆ ಈ ಸಾಕಾರ ಲೋಕದಲ್ಲಿ ಭಿನ್ನ ಭಿನ್ನ ದೇಶವಾಸಿ ಮಕ್ಕಳ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರಂತೆ. ಸಾಕಾರದಲ್ಲಿ ಯಾವ್ಯಾವ ಮಕ್ಕಳಿದ್ದಾರೆ? ಬಾಬಾ ಡೈಮಂಡಲ್ಲಿ ಬಂದಿದ್ದಾರೆ, ಸರಿನಾ? ಎದುರುಗಡೆಗೆ ಆತ್ಮಗಳು ಕೂತ್ಕೊಂಡಿದ್ದಾರೆ. ಸೇವಾ ಕೇಂದ್ರಗಳಲ್ಲೂ ಕೂಡ ಬಾಬಾರವರ ಮಿಲನವನ್ನ ಮಾಡ್ತಾ ಇದ್ದಾರೆ, ಸರಿ? ಹಾಗಿದ್ರೆ ಬಾಬನ ಎದುರುಗಡೆಗೆ ಯಾವ್ಯಾವ ದೇಶದವರು ಇದ್ದಾರಂತೆ? ಎಲ್ಲ ದೇಶದವರು ಬರ್ತಾರ ಮಿಲನಕ್ಕೆ? ಯಾವ್ಯಾವ ದೇಶ ಬಾಬಾ ಹೇಳ್ತಾರೆ? ಬೇರೆ ಬೇರೆ ಭಿನ್ನ ಭಿನ್ನ ದೇಶವಾಸಿ ಮಕ್ಕಳನ್ನು ನಾನು ನೋಡ್ತಾ ಇದ್ದೇನೆ. ಬಾಬಾ ಬಂದಿದ್ದಾರೆ, ಎದುರುಗಡೆ ಬೇರೆ ಬೇರೆ ದೇಶದ ಮಕ್ಕಳುಗಳು ಇದ್ದಾರಂತೆ. ಹಾಗೆ ಎದುರುಗಡೆ ಇರುವಂತ ಮಕ್ಕಳು ಯಾವ್ಯಾವ ದೇಶದವರು? ಅವರು ಭಾರತ ದೇಶದವರು, ಅಮೇರಿಕಾದವರು, ಇಂಗ್ಲೆಂಡ್ನವರು ಅಲ್ವಾ? ಇದು ದೇಶ. ಇನ್ನು ಕೆಲವೊಬ್ಬರು ನಾವು ಹೇಳ್ತೀವಿ ನಾವು ಕರ್ನಾಟಕದಿಂದ ಬಂದಿದ್ದೀವಿ, ಇನ್ನೊಬ್ಬರು ಆಂಧ್ರದಿಂದ ಬಂದಿದ್ದೀವಿ ಹೇಳ್ತಾರೆ. ಇನ್ನು ಕೆಲವರು ನಾವು ಕನ್ನಡದವರು, ನಾವು ತೆಲುಗುನವರು, ನಾವು ತಮಿಳ್ನವರು, ಇವ್ರ ದೇಶನೇ ಬೇರೆ. ಓಕೆ. ಇನ್ನು ಕೆಲವರು ನಾವು ಅಕ್ಕಂದಿರು, ನಾವು ಅಣ್ಣಂದಿರು, ಇವ್ರ ದೇಶನೇ ಬೇರೆ. ನಾವು ಕುಮಾರಿಯರು, ನಾವು ಅದರ್ ಕುಮಾರಿಯರು, ಇವ್ರ ದೇಶನೇ ಬೇರೆ. ಒಬ್ಬೊಬ್ರು ಒಂದೊಂದು ದೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ನಾವು 50 ವರ್ಷದಿಂದ ಜ್ಞಾನದಲ್ಲಿ ಇದ್ದೀವಿ, ನಾವು ಹೊಸದಾಗಿದ್ದೀವಿ, ಇವ್ರದ್ದೊಂದು ದೇಶ. ಮನಸ್ಸನ್ನು ರಾವಣನಲ್ಲಿ ಇಟ್ಕೊಂಡಂಥವರು ರಾವಣನ ದೇಶದವರು. ಸೇವೆ ಮಾಡಲಿಕ್ಕೆ ಮನಸ್ಸನ್ನು ಸಮರ್ಪಣೆ ಮಾಡದಂಥವರು ಸೇವೆಯಲ್ಲಿರುವಂಥ ದೇಶದವರು. ಓಕೆ. ಹೀಗೆ ಮಕ್ಕಳು ತಮ್ಮ ಮನಸ್ಸನ್ನ ಬೇರೆ ಬೇರೆ ದೇಶದಲ್ಲಿ ಇಟ್ಬಿಟ್ಟಿದ್ದಾರಂತೆ. ಯಾವ ದೇಶ? ಕೆಲವರು ಸಾಧನೆ ಮಾಡಬೇಕು ಅಂತ, ಕೆಲವರು ನೋವಿನ ದೇಶ, ಕೆಲವರು ಖುಷಿಯ ದೇಶ, ಕೆಲವರ ಆನಂದದ ದೇಶ, ಕೆಲವರು ಶರೀರದ ದೇಶ, ಕೆಲವರು ಅಹಂಕಾರದ ದೇಶ. ಹೀಗೆ ನಿಮ್ಮ ಮನಸ್ಸನ್ನ ಯಾವ ಸ್ಥಳ, ವ್ಯಕ್ತಿ, ವಿಷಯದ ಜೊತೆಗೆ ನೀವು ಇಟ್ಟಿದ್ದೀರೋ ಆ ದೇಶದಲ್ಲಿ ಆ ಆತ್ಮ ಏನಾಗಿದೆ? ವಾಸವಾಗಿದೆ. ನಾವು ಎಲ್ಲಿಂದ ಬಂದಿದ್ದೀವಿ? ನಮ್ಮ ಮನೆ ಯಾವುದು? ಯಾವ ಸ್ಮೃತಿಯಲ್ಲಿ ಇದ್ದೀವಿ? ಶರೀರದ ಸ್ಮೃತಿನ, ನಿಮ್ಮ ಪೋಸ್ಟ್ ಆ್ಯಂಡ್ ಪೊಸಿಷನಿನ ಸ್ಮೃತಿನ, ಚಿಂತೆಯ ಸ್ಮೃತಿನ, ಸೇವೆಯ ಸ್ಮೃತಿನ, ಸಾಧನೆಯ ಸ್ಮೃತಿನ, ಯಾವ ಸ್ಮೃತಿಯಲ್ಲಿ ನಾವಿದ್ದೀವಿ ಅದರ ಆಧಾರದಲ್ಲಿ ನಾವು ಆ ದೇಶದಲ್ಲಿದ್ದೀವಿ. ಸ್ಥೂಲವತನದಲ್ಲೇ ಇರ್ಬೋದು, ಸೂಕ್ಷ್ಮವತನದಲ್ಲಿರ್ಬೋದು, ಪರಂಧಾಮದಲ್ಲಿರ್ಬೋದು. ಎಷ್ಟು ಮಜಾ ಅಂತಂದ್ರೆ ಬಾಬಾ ಒಂದೇ ದೇಶದಿಂದ ಒಂದೇ ದೇಶದ ಸ್ಮೃತಿಯಲ್ಲಿದ್ದಾರಂತೆ. ಎದುರುಗಡೆ 25,000 ಜನ, ಎದುರು 25,000 ದೇಶದಲ್ಲಿದ್ದಾರಂತೆ. ಪ್ರತಿಯೊಬ್ಬರು ಕೂಡ ಏನು ಮಾಡಿದ್ದಾರೆ? ಅವರ ಮನಸ್ಸಿನಿಂದ ಬೇರೆ ಬೇರೆ ದೇಶ, ವ್ಯಕ್ತಿ, ವಿಷಯ, ಜ್ಞಾನ ಅದ್ರ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ಅಲ್ಲೇನು ಮಾಡ್ತಾ ಇದ್ದಾರೆ? ಅವರು ಏನು ಮಾಡ್ತಿದ್ದಾರೆ? ವಾಸ. ಏನು ಮಾಡಿದ್ದಾರೆ? ವಾಸ ಮಾಡಿದ್ರೆ ಏನಾಗುತ್ತೆ? ಏನಾಗತ್ತೆ? ಈಗ ನಾವೆಲ್ಲ ಕುತ್ಕೊಂಡಿದ್ದೀವಿ ಇಲ್ಲಿ, ಹೌದಾ? ಇವಾಗ ನಮಗೆ ತುಂಬ ಬಿಸಿ ಅನುಭವ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆಯೋ ಇಲ್ವೋ? ನಿಮ್ಗೆಲ್ಲರಿಗೂ ಇವಾಗ ತುಂಬಾ ಬಿಸಿ ಅನುಭವ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇಲ್ಲ? ಯಾಕೆ ತಂಪಿದೆ? ಓಕೆ. ನಿಮ್ಗೆ ಯಾವ ಅನುಭವ ಆಗ್ತಾ ಇದೆ? ತಂಪು. ಯಾಕೆ ಆಗ್ತಾ ಇದೆ? ಯಾವ ಸ್ಥಳದಲ್ಲಿ ಕುತ್ಕೊಂಡಿದ್ದೀರೋ ಅಲ್ಲಿ ಯಾವ ವಾಯುಮಂಡಲ ಇದೆಯೋ, ಯಾವ ವಾಯುಮಂಡಲ ಇದೆ ಅಲ್ಲಿ? ತಂಪಿನ ವಾಯುಮಂಡಲ ಇರುವಂಥ ಕಾರಣದಿಂದ ನಿಮ್ಮ ಮನಸ್ಸು ಆ ವಾಯುವಿನ ಜೊತೆಗೆ ಕನೆಕ್ಟ್ ಆಗಿರುವಂಥ ಕಾರಣದಿಂದ ಅಲ್ಲಿರುವಂಥ ಆಹಾರದ ರುಚಿಯನ್ನು ನೋಡ್ತಾ. ಯಾವ ಆಹಾರ? ಇಡ್ಲಿ ಸಾಂಬಾರ್ ಆಹಾರ ಅಲ್ಲ. ವಾಸ ಅಂತಂದ್ರೆ ಏನು? ಯಾವ ಸ್ಥಳದಲ್ಲಿ ನಾವು ವಾಸ ಮಾಡ್ತೀವೋ ಅದರ ಜೊತೆಗೆ ಮನಸ್ಸು ಕನೆಕ್ಟ್ ಆಗಿರುತ್ತೆ, ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ನಾವು ಹೇಳ್ತೀವಲ್ವ, ನಾವು RCC ಬಿಲ್ಡಿಂಗಲ್ಲಿ ವಾಸ ಮಾಡಿದ್ದೀವಿ, ಇರ್ತೀವಿ. ನಾವು ವಿಲ್ಲಾದಲ್ಲಿ ಇರ್ತೀವಿ ಅಲ್ವಾ? ನಾವು ಅಪಾರ್ಟ್ಮೆಂಟಲ್ಲಿ ಇರ್ತೀವಿ. ಆಮೇಲೆ ನಾವು ಹೆಂಚಿನ ಮನೆಯಲ್ಲಿ ಇರ್ತೀವಿ. ಅಂದ್ರೆ ಏನರ್ಥ? ಶರೀರ ಏನಾಗಿದೆ? ಆ ರೀತಿ ಒಂದು ಸ್ಥಳ, ಗ್ರಹದಲ್ಲಿ ಶರೀರವನ್ನು ನಾವೇನು ಮಾಡಿದ್ವಿ? ಇರಿಸಿದ್ದೀವಿ
ಓಕೆ, ಇದು ಶರೀರದ ಮನೆ. ಇವಾಗ ನಾವೆಲ್ಲಿದ್ದೀವಿ? ಇವಾಗ ಓಲ್ಡ್ ಮನೆಯಲ್ಲಿ, ಬಾಬನ ಮನೇಲಿ ಇದ್ದೀವಿ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿದ್ದೀವಿ, ಬೆಂಗಳೂರಿನಲ್ಲಿದ್ದೀವಿ, ಚಿಂತಲ ಮಡಿವಾಳದಲ್ಲಿದ್ದೀವಿ, ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದೀವಿ ಅಲ್ವಾ? ಯಾರಿರೋದು? ಶರೀರ. ಆ್ಯಕ್ಚುಲಿ ಇರೋದು ಯಾವ್ದು ಹೇಳಿ? ಶರೀರ ತಾನೆ. ಅವಾಗ ನಾವಿಲ್ಲಿದ್ದೀವಿ ಅಂತಂದ್ರೆ ಯಾವ ಸ್ಮೃತಿ ಇರ್ತದದು? ಶರೀರದ ಸ್ಮೃತಿ. ಅಂದರೆ ಶರೀರವನ್ನು ನಾನು ಎಲ್ಲಿ ಇಟ್ಟಿದ್ದೇನೆ? ಶರೀರದಲ್ಲಿ ಇಟ್ಟಿದ್ದೇನೆ ನಾನು ಇವಾಗ ಈ ಬಿಲ್ಡಿಂಗಲ್ಲಿ ಇಟ್ಟಿದ್ದೇನೆ, ಚೇರ್ ಮೇಲೆ ಇಟ್ಟಿದ್ದೇನೆ ಅಲ್ವಾ, ಈ ಪಿಲ್ಲೋದ ಎದುರುಗಡೆಗೆ ಇಟ್ಟಿದ್ದೇನೆ. ಓಕೆ, ಆವಾಗ ಆ ಶರೀರದ ವಾಸದ ಸ್ಮೃತಿಯಲ್ಲಿ ನಾವು ಇರ್ತೀವಿ ಅಲ್ವಾ? ಈಗ ಆತ್ಮ ಎಲ್ಲಿ ವಾಸ ಮಾಡುತ್ತೆ? ಭ್ರಕುಟಿಯಲ್ಲಿ ವಾಸ ಇರುತ್ತೆ. ಓಕೆ, ಈಗ ನೀವು ಇಲ್ಲಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಸರಿ. ಈಗ ನೀವು ನಿಮ್ಮ ಮನಸ್ಸನ್ನ ಲೌಕಿಕ ಮನೆಗೆ ಕಳಿಸಿದ್ರಿ. ಎಲ್ಲಿ ಕಳಿಸಿದ್ರಿ? ಅವಾಗ ನೀವು ಎಲ್ಲಿ ವಾಸ ಮಾಡ್ದಂಗಾಯ್ತು? ಹೌದಾ? ಹಾಗಿದ್ರೆ ಆತ್ಮನ ವಾಸ ಎಲ್ಲಿ? ಎಸ್, ಆ ಸೆಕೆಂಡಿನಲ್ಲಿ ಆತ್ಮ ಏನ್ ಮಾಡಿದೆ? ತನ್ನ ಮನಸ್ಸನ್ನ ಯಾವರ ಜೊತೆಗೆ ಜೋಡಣೆ ಮಾಡಿದೆಯೋ ಅಲ್ಲಿ ವಾಸ ಮಾಡ್ತಾ, ಯಾರ ಜೊತೆಗೆ ಜೋಡಣೆಯಾದಾಗ ಅದರಲ್ಲಿ ಏನು ಗುಣಗಳಿದ್ದಾವೋ ಅದರ ಅನುಭವವನ್ನು ಏನು ಮಾಡ್ತಾ ಇರ್ತದೆ? ಆತ್ಮ ಮಾಡ್ತಾ ಇರ್ತದೆ. ಓಕೆ, ಈಗ ತುಂಬ ಜನ ಫ್ರೆಂಡ್ಸ್ಗಳು ಸೇರಿದ್ದಾರೆ, ಹೋಟೆಲಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ಹೋಟೆಲಲ್ಲಿ. ಅದರಲ್ಲಿ ಯಾರೊಬ್ಬರು BK ಮೀಟಿಂಗ್ ಇತ್ತು, ಸರಿನಾ? ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಬ್ಬರು BK ಇದ್ದಾರೆ, ಒಬ್ಬರು ಒಳ್ಳೆ ಭಕ್ತರಿದ್ದಾರೆ, ಓಕೆ, ಒಬ್ಬರು ಒಳ್ಳೆ ಪರಿವಾರದವರಿದ್ದಾರೆ, ಹೆಚ್ಚಿನ ಜನ ಲೌಕಿಕದವರಿದ್ದಾರೆ. ಒಂದು ದೊಡ್ಡ ಗ್ರೂಪ್ ಇದೆ. ಓಕೆ, ಮಧ್ಯಾಹ್ನದ ಸಮಯ ಆಫೀಸಿನ ಮೀಟಿಂಗ್ ಇತ್ತು, ಎಲ್ಲರೂ ಊಟಕ್ಕೆ ಕುಂತಿದ್ದಾರೆ. ಸರಿ, 100 ಜನರಲ್ಲಿ 97 ಜನ ಲೌಕಿಕದವರು ಹೋಟೆಲ್ ಊಟ ತಿಂತಾ ಇದ್ದಾರೆ. ಯಾವ ಊಟ ತಿಂತಾ ಇದ್ದಾರೆ? ಹೋಟೆಲ್ ಊಟ. ಅವ್ರಿಗೆ ಏನು ಸ್ಮೃತಿ ಇರ್ತದೆ? ಏನು ಸ್ಮೃತಿ ಇರ್ತದೆ? ಹೋಟೆಲ್ ಊಟ ತಿಂತಿದ್ದೀವಿ ಅಂತ. ಅಕ್ಕ, ಓಕೆ, ಒಬ್ಬ ಭಕ್ತ ದೇವಸ್ಥಾನದಲ್ಲಿರುವಂಥ ನೈವೇದ್ಯ ಮಾಡಿರುವಂಥ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದ. ಓಕೆ, ಅವನಿಗೇನು ಸ್ಮೃತಿ ಇರ್ತದೆ? ಪ್ರಸಾದದಿಂದ. ಓಕೆ, ಒಬ್ಬ ವ್ಯಕ್ತಿ ತನ್ನ ತಾಯಿ ಮಾಡಿಕೊಟ್ಟಿರುವಂಥ ಮನೆಯ ಆಹಾರವನ್ನು ತಿಂತಾ ಇದ್ದಾನೆ. ಅವನಿಗೇನು ಸ್ಮೃತಿ ಇರ್ತದೆ? ಅಮ್ಮ ಕೊಟ್ಟಿದ್ದ ಊಟ ನಾನು ತಿಂತಾ ಇದ್ದೇನೆ. ಓಕೆ, ಒಬ್ಬ ಮಗು, ಬಾಬಾನ ಮಗು ಬ್ರಹ್ಮ ಭೋಜನ ತಿಂತಾ ಇದ್ದಾನೆ. ಅವ್ರಿಗೆ ಯಾವ ಸ್ಮೃತಿ ಇರ್ತದೆ? ಅಲ್ವಾ? ಎಲ್ಲರೂ ಹೋಟೆಲಲ್ಲಿದ್ರೂ ಕೂಡ ಅವರ ಮನಸ್ಸು, ಎಲ್ಲರೂ ಆಹಾರ ತಿಂತಾ ಇದ್ರೂ ಕೂಡ ವಾಸನೆ, ಯೋಗ, ಜೋಡಣೆ, ಭಾವನೆ ಎಲ್ಲ ಏನಾಯ್ತು? ಚೇಂಜ್ ಆದಾಗ ಆ ಕರ್ಮದ ಫಲದಲ್ಲೂ ಕೂಡ ಏನಾಗ್ತದೆ? ಬದಲಾವಣೆ ಆಗ್ತದೆ. ಇಷ್ಟು ಸುಂದರ ಅಂತಂದ್ರೆ, ಎಲ್ಲರೂ ಇಡ್ಲಿ ಸಾಂಬಾರೇ ತಿಂತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಏನು ತಿಂತಾ ಇದ್ದಾರೆ? ಇಡ್ಲಿ ಸಾಂಬಾರ್. ಆದರೂ ಕೂಡ ತಂದಿರುವಂಥ ಸ್ಥಳ ಬೇರೆ ಬೇರೆಯಿಂದ, ಭಾವನೆಗಳು ಬೇರೆ ಆಗಿರುವಂಥ ಕಾರಣದಿಂದ ಕರ್ಮದ ಫಲದಲ್ಲೂ ಕೂಡ ಬದಲಾವಣೆ ಆಗತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನೀವೆಲ್ಲಿ ವಾಸ ಮಾಡ್ತಾ ಇದ್ದೀರಿ? ಎಲ್ಲಿ ವಾಸ ಮಾಡ್ಬೇಕು ಹೇಳಿ ನೋಡೋಣ. ನಿಮ್ಗೆ ಎಲ್ಲಿ ವಾಸ ಮಾಡೋದು ಇಷ್ಟ ಆಗತ್ತೆ ಲೌಕಿಕದಲ್ಲಿ? ನಮ್ಮ ಅಪ್ಪ ಅಮ್ಮನ ಮನೆ, ಸ್ವಂತ ಮನೆ ಅಲ್ವಾ? ಸ್ವಂತ ಮನೇಲಿ ನಮಗೆ ಏನಾಗ್ತದೆ? ಇಷ್ಟವಾಗ್ತದೆ, ಸುರಕ್ಷಿತ, ಸ್ವಾತಂತ್ರ್ಯ, ಅಧಿಕಾರ ಎಲ್ಲನೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಾನು ನಿಮ್ಮಪ್ಪ ಬಂದಿದ್ದೇನೆ, ನನ್ನ ಪರಿಚಯವನ್ನು ನಿಮ್ಗೆ ಕೊಟ್ಟಿದ್ದೇನೆ. ಓಕೆ, ಅಂದಮೇಲೆ ನಾನು ನನ್ನ ಮನೆಯ ಸ್ಮೃತಿಯಲ್ಲಿ, ನನ್ನ ದಿವ್ಯ ಗುಣದ ಸ್ಮೃತಿಯಲ್ಲಿ, ನನ್ನ ಕರ್ತವ್ಯದ ಸ್ಮೃತಿಯಲ್ಲಿ, ನನ್ನ ಪಾತ್ರದ ಸ್ಮೃತಿಯಲ್ಲಿ, ನನ್ನ ಕಾರ್ಯದ ಸ್ಮೃತಿಯಲ್ಲಿ ನಾನಿದ್ದೇನೆ. ಯಾರು? ಭಗವಂತ. ಅವನು 3 ಲೋಕ ತಿರುಗಿದ್ರೂ ಕೂಡ ಅವನು ಸ್ಮೃತಿ ಎಂದೂ ಕೂಡ ಏನಾಗೋದಿಲ್ಲ? ಚೇಂಜ್ ಆಗೋದೇ ಇಲ್ಲ. ಅವನು ಎಲ್ಲಿದ್ರು ಕೂಡ ನನ್ನ ಮನೆ ಪರಂಧಾಮ ಅಂತ ಹೇಳ್ತಾನೆ. ಅವನು ಎಂದೂ ಚೇಂಜ್ ಆಗೋದಿಲ್ಲ. ನನ್ನ 7 ಗುಣಗಳೇ ಇಲ್ಲ, ಏನೇನು ಬೇಡ, ನಾನು ಅದನ್ನು ತಗೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ, ನಾನು ಕೊಡ್ಲಿಕ್ಕೆ ಬಂದಂಥವನು, ನಾನು ದೇವತ ನಾನು ಅಲ್ವಾ? ಸದಾಕಾಲ ತನ್ನ ಮನೆ, ತನ್ನ ಧಾಮ, ತನ್ನ ಕರ್ಮ, ತನ್ನ ಕರ್ತವ್ಯ, ಅದರಲ್ಲೇ ಆ ಸ್ಮೃತಿಯಲ್ಲಿ ಇರ್ತಾನೆ, ಬಿಟ್ಟರೆ ಬೇರೆ ಕಡೆಗೆ ಅವನು ಹೋಗೋದಿಲ್ಲ. ಆದರೆ ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಅಂತಂದರೆ, ಇಷ್ಟೆಲ್ಲ ಜ್ಞಾನ ಹೇಳಿರುವಂಥ ನನ್ನ ಮಕ್ಕಳು, ನಾನು ಯಾವ ಜ್ಞಾನವನ್ನು ಹೇಳಿದೇನೋ ಆ ಸ್ಮೃತಿಯಲ್ಲಿ ಇಲ್ಲ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಭಿನ್ನ ಭಿನ್ನ ದೇಶವಾಸಿ ಬಚ್ಚೋ ಸೆ ಮಿಲ್ನೆ ಆಯೇ ಹೇ. ಬೇರೆ ಬೇರೆ ದೇಶದಲ್ಲಿ ವಾಸ ಮಾಡುವಂಥ ಮಕ್ಕಳು ಏನು ಮಾಡಿದ್ದಾರೆ? ಬಾಬನ ಎದುರುಗಡೆ ಕುಂತಿದ್ದಾರೆ. ಅಂದ್ರೆ ಏನರ್ಥ? ಬಾಬಾ ಅದನ್ನು ಕೊಡು, ಬಾಬಾ ಇದನ್ನು ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾ, ಜಗಳ ಮಾಡ್ತಾ, ಆಟ ಆಡ್ತಾ, ಯಾವ್ಯಾವುದೋ ದೇಶದಲ್ಲಿ ಏನು ಮಾಡಿದ್ದಾರೆ ಅವರು? ವ್ಯಕ್ತಿಯ ಜೊತೆನೋ, ವಿಷಯದ ಜೊತೆನೋ, ಪರಿಸ್ಥಿತಿನೋ, ವಿಘ್ನಗಳು, ಸಮಸ್ಯೆಗಳು, ತೊಂದರೆಗಳು, ಇಚ್ಛೆಗಳು, ಯಾವ್ಯಾವುದೋ ದೇಶದಲ್ಲಿ ಮಕ್ಕಳು ಏನು ಮಾಡಿಬಿಟ್ಟಿದ್ದಾರೆ?
ಏನು ಮಾಡ್ತಿದ್ದಾರೆ? ತಿರುಗ್ತಾ ಇದ್ದಾರೆ. ಇಂಥ ಮಕ್ಕಳನ್ನು ನಮ್ಮಪ್ಪ ಏನು ಮಾಡಬೇಕಾಗಿದೆ? ಇವಾಗ ಕರ್ಕೊಂಡು ಬರಬೇಕಾಗಿದೆ. ಏನು ಮಾಡಬೇಕು? ತಂದೆ ಸಾಯಂಕಾಲ ಮನೆಗೆ ಬಂದಾಗ ಒಬ್ಬರ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾನೆ ಅಲ್ವಾ, ಒಬ್ಬನು ಟಿ ವಿ ನೋಡ್ತಾ ಇರ್ತಾನೆ, ಒಬ್ಬನು ಆಟ ಆಡ್ತಾ ಇರ್ತಾನೆ. ತಂದೆ ಮನೆ ಬಂದ ತಕ್ಷಣದಲ್ಲಿ ಎಲ್ಲರೂ ಏನು ಮಾಡ್ತಾರೆ? ತಂದೆಗೆ ಹೆದರಿಕೆ ಇದ್ದರೆ ತಂದೆ ಮೇಲೆ ಏನು ಮಾಡ್ತಾರೆ? ಓಡ್ ಬರ್ತಾ ಇರ್ತಾರೆ. ಯಾಕೆ? ಅಪ್ಪ ಏನು ಮಾಡ್ತಾರೆ? ಈಗ ತಕ್ಷಣ ಬಂದ್ಬಿಟ್ಟು ಏನು ಮಾಡಿಬಿಡ್ತಾರೆ ಹೇಳಿ ಮಕ್ಕಳು? ಬುಕ್ ಹಿಡ್ಕೊ ಕೂತ್ಕೊಂಡ್ಬಿಡ್ತಾರೆ, ಓದ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದ್ರೆ ನಾನು ಮಾಡಿಲ್ಲ ಅಂತಂದರೆ ಇವಾಗ ಅಪ್ಪ ಬಂದ್ಬಿಟ್ಟು ನನ್ನ ಬುಕ್ಕನ್ನು ಏನು ಮಾಡ್ತಾರೆ? ಚೆಕ್ ಮಾಡ್ತಾರೆ ಅಂತಂದಾಗ ಬೇರೆ ಬೇರೆ ದೇಶದಲ್ಲಿ ಇರುವಂಥವ್ರು ಎಲ್ಲರೂ ಬಂದ್ಬಿಟ್ಟು ಏನು ಮಾಡ್ತಾರೆ? ಅಲ್ಲಿ ಕಾರಿನ ಹಾರ್ನ್ ಕೇಳಿದ ತಕ್ಷಣದಲ್ಲಿ ಏನು ಮಾಡಿಬಿಡ್ತಾರೆ? ಓಡ್ ಬಂದ್ಬಿಟ್ಟು ಕೈಯಲ್ಲಿ ಏನು ಮಾಡಿಬಿಡ್ತಾರೆ? ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಾಗೆ ನಾವು ಕೂಡ ಏನು ಮಾಡಿದ್ದೀವಿ? ಬಾಬಾ 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 ಅಂತ ಬಿಟ್ಟು ಬಾಬನ ಎದುರುಗಡೆಗೆ ಬಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಮಕ್ಕಳು ಈಗ ಕೇಳ್ಕೊಳ್ಳಿ, ನಿಮ್ಮ ವಾಸ ಇಲ್ಲಿದೆ. ಶಾರೀರಿಕವಾಗಿ ಬಟ್ಟಿಗೆ ಬಂದಿದ್ದೀರಿ ಸರಿ, ಓಕೆ ಓಕೆ. ಏನು ಪಡ್ಕೊಳ್ಬೇಕು ಅಂತ ಬಂದಿದ್ದೀರಿ ಸರಿ. ಏನು ಪಡ್ಕೊಳ್ಳಿಕ್ಕೆ ಬಂದಿದ್ದೀರಿ? ಅಪ್ಪನ ಮನೆಗೆ ಯಾಕೆ ಬರ್ತೀರಿ? ಆಸ್ತಿ ಪಡ್ಕೊಳ್ಳಿಕ್ಕೆ. ಏನು ಪಡ್ಕೊಳ್ಳಿಕ್ಕೆ? ಆಸ್ತಿ ಪಡ್ಕೊಳ್ಳಿಕ್ಕೆ ಅಂದ್ರೆ ಮೊದಲು ಮನೆಗೆ ಬರಬೇಕಲ್ಲ, ಅಪ್ಪನ ಮನೆಗೆ ಬರಬೇಕಲ್ವ. ಅದಕ್ಕಾಗಿ ನಾನು ಬರುವ ಮೊದಲು ನನ್ನ ಮಕ್ಕಳು ನನ್ನ ದೇಶ ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ವಾಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೋಡಿ, ಕೊರೋನಾ ಬಂದ ತಕ್ಷಣದಲ್ಲಿ ಎಲ್ಲ ಜನ ಏನು ಮಾಡಿದ್ರು? ಅವ್ರವ್ರ ದೇಶಕ್ಕೆ ಬಂದರು, ಬೇರೆ ದೇಶಕ್ಕೆ ಹೋದ್ರ? ಯಾಕೆ? ಅವರ ದೇಶದಷ್ಟು ಸುರಕ್ಷಿತ ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಪರಮಧಾಮದಷ್ಟು ಸುರಕ್ಷಿತ ಸ್ಥಳ, ಸುರಕ್ಷಿತ ಸಂಬಂಧಿ, ಸುರಕ್ಷಿತ ವ್ಯಕ್ತಿ, ಸುರಕ್ಷಿತ ಶಕ್ತಿ ಬೇರೆ ಎಲ್ಲೂ ಕೂಡ ಆತ್ಮನಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮೇರೆ ಭಗವಂತನ ಪ್ರಶ್ನೆ, ಈ ಪ್ರಪಂಚದಲ್ಲಿ ಶಾರೀರಿಕವಾಗಿ ಎಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರ ನಾವು ಹೆಚ್ಚಿನ ಸಮಯ? ಶಾರೀರಿಕವಾಗಿ ಅಲ್ವಾ? ಯಾಕೆ? ಸುರಕ್ಷತೆ, ಸ್ವಾತಂತ್ರ್ಯ ಅಲ್ವಾ, ನನ್ನತನ, ಸಂಬಂಧ, ಆತ್ಮೀಯತೆ ಇದೆಲ್ಲ ಇರ್ತಲ್ವ. ಹಾಗೆ ಆತ್ಮಿಕವಾಗೂ ಕೂಡ ನಾವೆಲ್ಲಿರ್ಬೇಕು? ಇವಾಗ ನಾವು ಸುರಕ್ಷಿತವಾಗಿರ್ಬೇಕಂದ್ರೆ ನಮ್ಮ ಮನೆಯಲ್ಲಿ, ನಮ್ಮ ತಂದೆಯ ಜೊತೆಗೆ, ನಮ್ಮ ಪರಿವಾರದ ಜೊತೆಗೆ ಇರ್ಬೇಕು. ಬಾಬಾರವರು ಇವತ್ತು ಯಾರನ್ನ ಮಿಲನ ಮಾಡ್ತಿದ್ದಾರೆ? ಬೇರೆ ಬೇರೆ ದೇಶದವನ್ನ ಮಿಲನ ಮಾಡಿಬಿಟ್ಟು ಏನು ಮಾಡ್ತಿದ್ದಾರೆ? ಮಕ್ಕಳೇ ಬನ್ನಿ, ಬೇರೆ ಬೇರೆ ದೇಶ ಸುತ್ತಿ ಸಾಕು, ಇವಾಗ ಏನು ಮಾಡೋಣ? ನಿಮ್ಮ ದೇಶಕ್ಕೆ ಹೋಗೋಣ, ನಿಮ್ಮ ಅಪ್ಪ ಅಮ್ಮನ ದೇಶಕ್ಕೆ ಹೋಗೋಣ. US, ಇಂಗ್ಲೆಂಡು, ಜಪಾನು ಎಲ್ಲ ಸಾಕು. ಯಾಕೆ ಹೇಳಿ? ಮುಂದೆ ಒಂದು ದಿನ ಇಂಥ ವಿನಾಶ ಆಗತ್ತೆ, ನೀವು ಬರಬೇಕು ಅಂದ್ರೂ ಕೂಡ ನಿಮ್ಮ ಮನೆಗೆ ನಿಮಗೆ ಬರಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಪ್ಪ ಅಮ್ಮನೂ ನಿಮ್ಮ ಹತ್ರ ಬರಲಿಕ್ಕೆ ಆಗೋದಿಲ್ಲ, ನೀವು ಅಪ್ಪ ಅಮ್ಮನ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಿ? ನಿಮ್ಮ ದೇಶಕ್ಕೆ ಬನ್ನಿ, ಇರುವಷ್ಟರಲ್ಲಿ ಊಟ ತಿಂಡಿ ಮಾಡ್ಕೊಂಡು ಇರೋಣ. ಹೆಚ್ಚಿಗೆ ಸಂಪಾದನೆ ಮಾಡಿದ್ದೇನು ನೀವು ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಸಿಗೋದಿಲ್ಲ, ವಿನಾಶ ಆಗತ್ತೆ. ಖುಷಿಯಿಂದ ನೆಮ್ಮದಿಯಿಂದ ನಿಮ್ಮ ಮನೆಗೆ ಬನ್ನಿ ಅಂತ ಹೇಗೆ ಲೌಕಿಕದವರು ಕರೀತಾರೋ ಅದೇ ರೀತಿ ಇಲ್ಲೂ ಪರಮಾತ್ಮ ಏನು ಮಾಡ್ತಿದ್ದಾರೆ? ನಮಗೆ ಏನು ಮಾಡ್ತಿದ್ದಾರೆ? ಮಕ್ಕಳು, ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಇದು ರಾವಣ, ಮೋಸ, ವಂಚನೆ, ಇದು ದುಃಖ ಇರುತ್ತೆ. ಎಷ್ಟು ಸಮಯ ಇರ್ತಿರೋ ಅಷ್ಟು ನಿಮಗೆ ಕಷ್ಟ ಆಗತ್ತೆ. ಅದಕ್ಕಾಗಿ ನಿಜ ದೇಶದ ವಾಸಿಗಳಾಗಿ, ಸತ್ಯ ದೇಶದ ವಾಸಿಯಾಗಿ ನೋಡಿ. ಕೆಲವೊಂದ್ಸಲ ಜೀವನದಲ್ಲಿ ಸಂಪಾದನೆ ಮಾಡಿದ್ರೂ ಕೂಡ ಅದನ್ನು ಅನುಭವಿಸುವಂಥ ಒಂದು ನಮಗೇನಿರಬೇಕು? ಭಾಗ್ಯ ಹೇಳೋದು ಇರಬೇಕಾಗ್ತದೆ. ಯಾಕೆ ಅಂತ ಹೇಳ್ತೀನಿ. 15 ದಿವಸದಿಂದ ಒಂದು ನ್ಯೂಸ್ ಬಂದಿತ್ತು, ನಮ್ಮ ಜಿಲ್ಲೆಯ ನ್ಯೂಸ್. ಏನು? ಒಂದು ಪರಿವಾರ, ಪತಿ ಪತ್ನಿ, ಅವರ ಮಕ್ಕಳು US ಅಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? US ಅಲ್ಲಿ. ಮಕ್ಕಳು US ಅಲ್ಲಿ ಇದ್ದಾರೆ. ಹೋಗ್ಬೇಕಾದ್ರೆ ಇವರಿಗೆ ಒಂದು ರೀತಿ ಗರ್ವ, ನನ್ನ ಮಕ್ಕಳು ಎಲ್ಲಿದ್ದಾರೆ? US ಅಲ್ಲಿ ಇದ್ದಾರೆ ಅಂತ. ಓಕೆ, ವಯಸ್ಸಾದ್ಮೇಲೆ ಇವರನ್ನು ನೋಡ್ಕೊಳ್ಳಿಕ್ಕೆ ಯಾರು ಕೂಡ ಇಲ್ಲ. ಸರಿ, ಸ್ವಲ್ಪ ವರ್ಷದ ಮೊದಲು ಪತ್ನಿ ಶರೀರ ಬಿಟ್ರಂತೆ. ಓಕೆ, ಯಾರು ಉಳಿದ್ರು ಊರಲ್ಲಿ? ಪತಿ ಒಬ್ಬರೇ, ದೊಡ್ಡ ಮನೆ ಇದೆ, ಸರಿನಾ? ಅದಾದಮೇಲೆ ಪತಿನೂ ಕೂಡ ಶರೀರ ಬಿಟ್ಟರು. ಮಕ್ಕಳು US ಇಂದ ಬಂದರು. ಆ ತಂದೆಯ ಎಲ್ಲ ಏನು ಮಾಡಿದ್ರು? ಸಂಸ್ಕಾರ ಮಾಡಿಬಿಟ್ಟು ಅವ್ರು ಊರಿಗೆ ಹೋದ್ರು. ಅದಾದಮೇಲೆ 12 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? 12 ವರ್ಷ. 12 ವರ್ಷ ಆದಮೇಲೆ ಆ ಮನೆಯನ್ನು ಸೇಲ್ ಮಾಡಿದ್ರು. ಅವರು ಏನು ಮಾಡಿದ್ರು? ಸೇಲ್ ಮಾಡಿದ್ಮೇಲೆ ಇವಾಗ ಮನೇಲಿರೋ ಸಾಮಾನೆಲ್ಲ ಖಾಲಿ ಮಾಡಿಕೊಡ್ಬೇಕಲ್ವ ಅವರಿಗೆ. ಖಾಲಿ ಮಾಡ್ಲಿಕ್ಕೆ ಬಂದಾಗ ಆ ಬೀರು ಬೀಗ ಓಪನ್ ಮಾಡಿದ್ರೆ ಅಲ್ಲಿ ಲಾಕರ್ ಇನ್ ಪೇಪರ್ ಇದೆಯಂತೆ.
ಅಂದರೆ ಬ್ಯಾಂಕಲ್ಲಿ ಲಾಕರ್ ಇರುವಂಥ ಪೇಪರ್, ಲಾಕರಿನ ಕೀ, 3 ಲಾಕರಿನ ಕೀ, 3 ಲಾಕರಿನ ಪೇಪರ್ ಸಿಗ್ತವಾಗ. ಯಾವಾಗ? 12 ವರ್ಷ ಆದಮೇಲೆ. ಸರಿ, ಲಾಕರ್ನಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಬ್ಯಾಂಕಿಗೆ ಹೋಗಿ ಓಪನ್ ಮಾಡಿ ನೋಡಿದ್ರೆ ಬ್ಯಾಂಕಲ್ಲಿ 3 ಕೋಟಿ ರೂಪಾಯಿ ಕ್ಯಾಶ್ ಇದೆ. ಎಷ್ಟು ಕ್ಯಾಶ್ ಇದೆ? 3 ಕೋಟಿ ರೂಪಾಯಿ. ಯಾವುದು? 2,000 ರೂಪಾಯಿ ನೋಟು, ಹಳೆ 500 ರೂಪಾಯಿ ನೋಟು. ಸರಿ, ಇವಾಗ ಅದರ ಪ್ರಯೋಜನ ಇದೆಯಾ? ಹೋದಂಥ ವ್ಯಕ್ತಿಗೂ ಸಿಕ್ಕಿಲ್ಲ, ಇರುವಂಥ ಮಕ್ಕಳಿಗೂ ಸಿಕ್ಕಿಲ್ಲ. ಇವಾಗ ಮಕ್ಕಳು ಅಯ್ಯೋ 3 ಕೋಟಿ ಸಿಗ್ಲಿಲ್ವಲ್ಲ ಅಂತ ಏನು ಮಾಡ್ಬೇಕು ಇವತ್ತು? ದುಃಖ ಪಡೋಕೆ. ಯಾಕೆ ಆ ವಿಷಯವನ್ನು ತನ್ನ ಮಕ್ಕಳಿಗೆ ಹೇಳಿಲ್ವೋ ಗೊತ್ತಿಲ್ಲ, ಬೇರೆಯವ್ರಿಗೂ ಕೂಡ ಕೊಟ್ಟಿಲ್ಲ, ತಾನು ಅನುಭವ ಮಾಡಿಲ್ಲ. ಅದಕ್ಕಾಗಿ ಭಾಗ್ಯ ಇದ್ದರೆ ಮಾತ್ರ ಏನಾಗತ್ತೆ? ಆತ್ಮೀಯರೇ, ಸಿಗತ್ತೆ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ಬೇರೆ ಬೇರೆ ದೇಶದಲ್ಲಿರುವಂಥ ಮಕ್ಕಳನ್ನು ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರಂತೆ. ಬಾಬಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ, ಬೇರೆ ಬೇರೆ ದೇಶದಲ್ಲಿರುವಂಥ ಮಕ್ಕಳು ತನ್ನ ತಂದೆಯನ್ನೇ ಮರೆತು ಬಿಟ್ಟಿದ್ದಾರಂತೆ. ಏನು ಮಾಡಿಬಿಟ್ಟಿದ್ದಾರೆ? ಈಗ ಕೆಲವೊಂದು ನಮ್ಮ ಊರಿನಲ್ಲಿರುವಂಥವ್ರು ಮಕ್ಕಳನ್ನು ಬೆಂಗಳೂರಿಗೆ ಕಳಿಸ್ತಾರೆ. ಸಣ್ಣ ಕಳಿಸಿದಾಗ ಅವ್ರಿಗೆ ಮನೆ ಊಟ ಮಾಡೋದೇ ಮರ್ತೋಗ್ಬಿಟ್ಟಿರ್ತದೆ. ಅವರಿಗೆ ಏನು ನೆನಪಿರ್ತದೆ? ಅವರಿಗೆ ಹೋಟೆಲ್ ಊಟ, ಗೋಬಿ ಮಂಚೂರಿ, ಮಸಾಲೆ ಪುರಿ, ಪರೋಟ, ಪಿಜ್ಜಾ ಇದೇ ನೆನಪಿರ್ತದೆ ಬಿಟ್ಟರೆ ಬೇರೆ ಯಾವುದು ಕೂಡ ಏನಾಗೋದಿಲ್ಲ, ನೆನಪು ಬರೋದಿಲ್ಲ. ಅದಕ್ಕೆ ಒಂದು ಜೋಕ್ಸ್ ಇತ್ತು. ಏನು ಅಂತಂದರೆ, ಹೊಸದಾಗಿ ಮದುವೆ ಆಗಿರ್ತದೆ. ಅವಾಗ ಅತ್ತೆ ಹೇಳ್ತಾರೆ ಸೊಸೆಗೆ, ತುಂಬ ದಿನದಿಂದ ನನ್ನ ಕೈಯಿಂದ ಊಟ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದೆ, ನೀನು ಒಂದಿನ ಅಡುಗೆ ಮಾಡು, ಏನು ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ಯಾರಿಗೆ? ಯಾರು ಕೇಳೋದು? ಸೊಸೆ ಏನು ಹೇಳ್ತಾಳೆ? ಮ್ಯಾಗಿ ಮಾಡಿಕೊಡ್ತೀನಿ ಅಂತ. ಏನು ಹೇಳಿ? ಅಂತಂದ್ರೆ ಮೂಲವಾಗಿ ತಂದೆ ತಾಯಿ ಯಾವ ಆಹಾರವನ್ನ ನಿಮಗೆ ಹೊಟ್ಟೆಗೆ ಕೊಟ್ಟಿದ್ದಾರೋ, ಯಾವುದು ಮುದ್ದೆ ಅನ್ನ, ಅದನ್ನ ಮಾಡಲಿಕ್ಕೆ ಇವತ್ತು ಬರದೇನೆ ಮ್ಯಾಗಿ ತಿನ್ನುವಂತ ಲೆವೆಲಲ್ಲಿ ನಾವು ಆತ್ಮೀಯರೇ ಇದ್ದೀವಿ. ಇದು ವಾಸ್ತವಿಕತೆ. ಹಾಗೆಯೇ ಪರಮಾತ್ಮನ ನಿಜವಾದಂಥ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅನುಭವಿಸೋ ಬದಲು ಯೂಟ್ಯೂಬು, ಗೂಗಲ್ಲು, ವಿಕಾರ ಅಂತ ಹೇಳ್ಬಿಟ್ಟು ಫಿಲ್ಮ್ ಆ್ಯಕ್ಟರು, ಕ್ರಿಕೆಟ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ನಾವೇನು ಮಾಡಿದ್ದೀವಿ, ವಿಕಾರದ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ಯಾವುದೋ ರಾವಣನ ದೇಶದಲ್ಲಿ ನಾವಿದ್ದೀವಿ. ನಮಗೆ ಕೆಲವೊಂದು ಸಲ ನೋಡಿದ್ರೆ ಬೇಜಾರಾಗತ್ತೆ. ಮೌಂಟ್ ಅಬುಗೆ ಹೋದಾಗ ಫಾರಿನರ್ಸ್ ಬಂದ್ಬಿಟ್ಟು ಸೀರೆ ಉಡ್ಕೊಂಡಿರ್ತಾರೆ, ಅಕ್ಕಂದಿರು ಅಲ್ವಾ ಕೃಷ್ಣಣ್ಣ? ಫಾರಿನರ್ಸು ಸೀರೆ ಉಡ್ಕೊಂಡಿರ್ತಾರೆ, ಮತ್ತು ನಮ್ಮ ಭಾರತ ದೇಶದವರು ಟೀ ಶರ್ಟ್ ಮತ್ತೇನು ಮಾಡಿರ್ತಾರೆ, ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತಾರೆ. ಯಾಕೆ ಹೇಳಿ? ಅವ್ರ ಕಲ್ಚರ್ ನಮ್ಗೆ ತುಂಬ ಇಷ್ಟ. ಯಾರ ಕಲ್ಚರು? ವಿದೇಶದವ್ರ ಕಲ್ಚರ್ ತುಂಬ ಇಷ್ಟ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಬೇರೆ ದೇಶದ ಆ ಒಂದು ಕಲ್ಚರ್ಗಳೇನಾಗ್ಬಿಟ್ಟಿದೆ, ಇಷ್ಟವಾಗಿಬಿಟ್ಟು ಸ್ವತಃ ಭಗವಂತ ಎದುರುಗಡೆಗೆ ಬಂದ್ರೂ ಕೂಡ ಆ ಭಗವಂತನ ಆ ಒಂದು ಆತ್ಮಿಕ ಸ್ವರೂಪ ಆಗಲಿ, ಆ ಸುಖನಾಗಲಿ, ಅಲ್ಲಿ ವಾಸ ಇದ್ಬಿಟ್ಟು ಆ ಸುಖವನ್ನು ಅನುಭವಿಸಬೇಕಾಗಲಿ ಹೇಳುವಂಥದ್ದಿಲ್ಲ. ಮನಸ್ಸೇನು ಮಾಡಿಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆಗೆ ತಿರುಗಿಸಿಬಿಟ್ಟಿದ್ದಾರೆ. ಅಂತಹ ಬೇರೆ ದೇಶದಲ್ಲಿರುವಂಥ ಮಕ್ಕಳನ್ನು ಬಾಬಾ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಅಂದರೆ ಭಾರತ ದೇಶದಲ್ಲಿರುವಂಥ ತಂದೆ US ಹೋಗ್ಬಿಟ್ಟು ತನ್ನ ಮಕ್ಕಳ ಹತ್ರ ಮಾತಾಡಿಬಿಟ್ಟು ಎಲ್ಲಿ ಕರ್ಕೊಂಡು ಬರಬೇಕು? ಅವರನ್ನು ಎಲ್ಲಿ ಕರ್ಕೊಂಡು ಬರಬೇಕು? ಮನೆಗೆ ಕರ್ಕೊಂಡು ಬರುವಂಥ ಸಂದರ್ಭ. ಬಾಪ್ ದಾದಾ ಭಿನ್ನ ಭಿನ್ನ ದೇಶವಾಸಿयों को एक ದೇಶವಾಸಿ देख रहे हैं. ಮಕ್ಕಳು ಬೇರೆ ಬೇರೆ ದೇಶದಲ್ಲಿದ್ದಾರಂತೆ, ಸರಿನಾ? ಆದರೆ ಬಾಬಾ ಯಾರನ್ನ ನೋಡ್ತಿದ್ದಾರೆ? ಏಕ ದೇಶವಾಸಿ देख रहे हैं. ಈಗ ಒಂದು ಏಕ ದೇಶವಾಸಿ ಅಂತಂದ್ರೆ ಏನು? ಶಾರೀರಿಕವಾಗಿ ನೀವು ಯಾವುದೇ ದೇಶದಲ್ಲಿದ್ದರೂ ಆ ದೇಶದ ಸಂಸ್ಕಾರ ನಿಮ್ಮಲ್ಲಿ ಇದ್ದರೂ, ನಾವಿಲ್ಲಿ ಬಂದಾಗ ಏನು ಹೇಳ್ತೇವೆ, ಈ ಮನೇಲಿ ಇದ್ದೀವಿ, ಈ ಗಲ್ಲಿಯಲ್ಲಿ ಇದ್ದೀವಿ, ಈ ಊರಲ್ಲಿ ಇದ್ದೀವಿ, ಈ ರಾಜ್ಯದಲ್ಲಿ ಇದ್ದೀವಿ, ಈ ಜಿಲ್ಲೆಯಲ್ಲಿ ಇದ್ದೀವಿ, ಈ ದೇಶದಲ್ಲಿ ಇದ್ದೀವಿ ಅಂತ ನಾವು ಹೇಳ್ತೀವಲ್ವಾ? ನೀವು ಎಲ್ಲೇ ಇದ್ರೂ ಕೂಡ ಪ್ರತಿಯೊಂದು ಆತ್ಮನೂ ಕೂಡ ಪರಮಧಾಮದಲ್ಲಿ ಇರುವಂಥ ಸಂಸ್ಕಾರ ಪ್ರತಿಯೊಂದು ಆತ್ಮನಲ್ಲೂ ಇದ್ದೇ ಇದೆ. ನಮ್ಮಲ್ಲಿ ಕೆಲವೊಬ್ಬರು ಜನ US ಹೋಗಿರ್ಬೋದು, ಹೆಚ್ಚಿನ ಜನ ಹೋಗದೆ ಇರುವಂಥವ್ರು ಇರ್ಬೋದು. ಯಾವಾಗ? 84 ಜನ್ಮದಲ್ಲಿ. ಫಾರಿನಿಗೆ ಹೋಗಿದ್ದೀವೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಬೇರೆ ಬೇರೆ ರಾಜ್ಯಕ್ಕೆ ನಾವು ಹೋಗಿದ್ದೀವಿ ಅಂತೂ ಗೊತ್ತಿಲ್ಲ. ಅದು ಪ್ರತಿಯೊಂದು ಆತ್ಮನೂ ಕೂಡ ಖಂಡಿತವಾಗಲೂ ಕೂಡ ಪರಮಧಾಮದಲ್ಲಿ ಇದ್ದೇ ಇದೆ. ಅಲ್ಲಿಯ ಸಂಸ್ಕಾರ, ಅಲ್ಲಿಯ ವಾಯುಮಂಡಲ ಎಲ್ಲರಿಗೂ ಕೂಡ ಇಷ್ಟವಾಗತ್ತೆ. ಅದಕ್ಕಾಗಿ ಪ್ರತಿಯೊಂದು ಆತ್ಮ ಶಾಂತಿ, ಸುಖ, ಆನಂದವನ್ನು ಕೇಳತ್ತೆ. ಯಾಕೆ? ಆ ಮನೆಯಲ್ಲಿ ಅದು ಇತ್ತು. ನಾನು ತಂದೆ ತಾಯಿಗಳ ಜೊತೆಗೆ ಇರುವಂಥ ಮನೆ ನನ್ನ ಸ್ವಂತ ಮನೆ,
ನನ್ನ ಪರ್ಮನೆಂಟ್ ಮನೆ, ಬೇಕಾದ ನೀವಲ್ಲಿ ಸ್ವಲ್ಪ ದಿನನೇ ಇಲ್ಲಿ, ಹೆಚ್ಚಿನ ದಿನನೇ ಇಲ್ಲಿ. ಅದು ಅಲ್ಲಿರುವಂಥ ಸುಖ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೆಂಗಳೂರಿನವರಿಗೆ ಮುದ್ದೆ ಸಾಂಬಾರ್ನಲ್ಲಿ ಸಿಗುವಂಥ ಸುಖ ಬೇರೆ ಯಾವುದಲ್ಲೂ ಸಿಗೋದಿಲ್ಲ. ಹುಬ್ಬಳ್ಳಿ ಕಡೆಯವರಿಗೆ ರೊಟ್ಟಿ ಮತ್ತು ಎಣಗಾಯಿ ಪಲ್ಯಲ್ಲಿ ಸಿಗುವಂಥ ಸುಖ ಬೇರೆ ಎಲ್ಲೂ ಸಿಗೋದಿಲ್ಲ ಅಲ್ವಾ? ಅದಕ್ಕೆ ನೋಡಿ ಅಕ್ಕೋತಲೆ ಎಲ್ಲ ಆಡಿಸಿದ್ದಾರೆ, ಹೌದು ಅಂತ. ಉತ್ತರ ಭಾರತಕ್ಕೆ ಹೋಗ್ಬಿಡಿ, ಅವ್ರಿಗೇನು ಬೇಕು? ಅವ್ರದ್ದು ರೋಟಿ, ಅವ್ರಿಗೆ ಅನ್ನ ಅಂತಂದರೆ ಬೇಡ. ಓಕೆ, ನಮ್ಮ ಸಿರ್ಸಿಯವರಿಗೆ ಅನ್ನ ಸಾಂಬಾರು ಕೊಟ್ಟರೆ ಸಾಕು. ಅದರಲ್ಲಿ ಸಿಗುವಂಥ ಸುಖ ಬೇರೆ ಇಲ್ಲ. ಯಾಕೆ ಹೇಳಿ? ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿಗಳು ಮೊದಲು ಊಟ ಕೊಡಿಸಿದ್ದು ಯಾವುದು? ಅದನ್ನೇ. ನಮ್ಮ ಶರೀರ ಬೆಳೆದಿರೋದು ಯಾವುದರಿಂದ? ಅದರಿಂದನೇ. ಹಾಗೆ ಆತ್ಮದ ಪಾಲನೆ, ಆತ್ಮದ ಪ್ರೀತಿ, ಆತ್ಮದ ಶಕ್ತಿ, ಆತ್ಮದ ಸ್ವಚ್ಛತೆ, ಶಾರೀರಿಕವಾಗೂ ನಮ್ಮ ಮನೆ ನಮ್ಗೆ ಯಾಕೆ ಇಷ್ಟ ಆಗತ್ತೆ ಅಂತಂದ್ರೆ ಆತ್ಮೀಯರೇ, ಕಾರಣ ಇಷ್ಟೇ, ಅಲ್ಲಿ ನಮಗೆ ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪ್ರೀತಿ ಕೊಟ್ಟಿದ್ದಾರೆ. ಈಗಿನ ಮಕ್ಕಳಿಗೆ ಅವ್ರ ಸ್ವಂತ ಮನೆ ಇಷ್ಟ ಆಗೋದಿಲ್ಲ. ಯಾಕೆ? ಅಮ್ಮನಿಗೆ ಟೈಮೇ ಇಲ್ಲ. ಅಮ್ಮನಿಗೆ ಮಗು ಹೊಟ್ಟೆ ಇದ್ದಾಗಲೂ ಪ್ರೀತಿ ಕೊಡ್ಲಿಕ್ಕೆ ಟೈಮ್ ಇಲ್ಲ, ಹೊರಗಡೆ ಬಂದಾಗಲೂ ಟೈಮ್ ಇಲ್ಲ. ಹೊರಗಡೆ ಬಂದ ತಕ್ಷಣ ಅಮ್ಮ ಏನು ಯೋಚನೆ ಮಾಡ್ತಾಳೆ? ಏನು ಯೋಚನೆ ಮಾಡ್ತಾಳೆ? ಒಂದು ಮಗು ಹೊರಗಡೆಗೆ ಬಂತು, ಡ್ಯೂಟಿ ಮಾಡ್ತಾ ಇರುವಂಥ ಮಹಿಳೆ ಏನು ಯೋಚನೆ ಮಾಡ್ತಾಳೆ? ಇದಕ್ಕಿಂತ ಮೊದಲು ಮನೇಲಿ ಯಾರಾದರೂ ಕೆಲಸದವ್ರು ಸಿಗ್ತಾರಾ? ಅವ್ರ ಕೈಲಿ ಕೊಟ್ಬಿಡೋಣ, ಅವ್ರ ಕೈಲಿ ಕೊಟ್ಬಿಡೋಣ ಅಂತ. ಇನ್ನು ಮನೆಗೆ ಬಂದ ಮೇಲೂ ಕೂಡ ಮಗು ಹತ್ರ ಮಾತಾಡ್ಬೇಕಾದ್ರೆ ಇವ್ರು ಮೊಬೈಲಲ್ಲಿ ಮಾತಾಡ್ತಾ ಏನು ಮಾಡೋದು? ಅವಾಗ ಆ ರೀತಿ ನೀವು ಪಾಲನೆ ಕೊಟ್ಟಾಗ ಆ ಮಗು ಮನೇಲಿ ಇರಬೇಕು ಅಂತ ಯಾಕೆ ಇಷ್ಟಪಡುತ್ತೆ ಹೇಳಿ ನೋಡೋಣ. ಆದಷ್ಟು ಬೇಗ, ಮೊದಲೆಲ್ಲ ಏನಿತ್ತು ಅಂತಂದ್ರೆ ಡಿಗ್ರಿ ಲೆವೆಲಲ್ಲಿ ಬೇರೆ ಸ್ಕೂಲಿಗೆ ಹಾಕ್ತಿದ್ರು. ಇವತ್ತೇನಾಗಿದೆ ಅಂತಂದರೆ 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಎಲ್ಲಾದರೂ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆಯಾ ಅಂತ ಆದಷ್ಟು ಬೇಗ ಏನು ಮಾಡಿಬಿಡೋಣ? ಕಳಿಸ್ಬಿಡೋಣ. ಅವ್ರ ಕೀಟ್ಲೆನ ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ, ತಡ್ಕೊಳ್ಳಿಕ್ಕೆ ಸಾಧ್ಯ. ಆದಷ್ಟು ಏನು ಮಾಡಿಬಿಡೋಣ ಅವರಿಗೆ. ಆಮೇಲೆ ಅವ್ರಿಗೇನು ಮಾಡೋದು? ಬೇರೆ ಬೇರೆ ದೊಡ್ಡ ದೊಡ್ಡ ಏನು ಫ್ಯಾಕ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ ಕೆಲಸಕ್ಕೆ ಕಳಿಸ್ಬಿಡೋಣ. US ಅಂದರೆ ಆದಷ್ಟು ಅವರನ್ನು ಒಂದು ದೂರ ಮಾಡುವಂಥ ಸಂಪ್ರದಾಯ ಇದೆ. ಬಿಟ್ಟರೆ ಅವರನ್ನು ನಮ್ಮ ಜೊತೆಲಿ ಇಟ್ಕೊಳ್ಬೇಕು ಹೇಳುವಂಥ ಭಾವನೆ ಪೇರೆಂಟ್ಸಲ್ಲೂ ಇಲ್ಲ, ಮಕ್ಕಳಲ್ಲೂ ಕೂಡ ಇಲ್ಲ ಅಲ್ವಾ? ಆದರೆ ಇಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ದೂರ ದೂರದಿಂದ ಇರುವಂಥ ಮಕ್ಕಳು ತನ್ನ ದೇಶದ ಮಕ್ಕಳನ್ನು ನೋಡ್ತಾ ಇದ್ದಾರಂತೆ. ಅಂತಂದರೆ ಬಾಬಾ ಸಂಪೂರ್ಣವಾಗಿ ಪರಮಧಾಮದಿಂದ ಮೂಲವಾದಂಥ ಆಹಾರವನ್ನು ತಗೊಂಡು ಬಂದಿದ್ದಾರೆ. ಯಾರಿಗೆ ಕೊಡಲಿಕ್ಕೆ? ಕೆಲವೊಂದ್ಸಲ ಮನೇಲಿ ಏನಾಗ್ತದೆ, ಅಮ್ಮ ಬಂದಿರ್ತಾರೆ, ಮಗನಿಗೆ ಗೊತ್ತಿರೋದಿಲ್ಲ, ಸರಿನಾ? ಅಮ್ಮ ರೂಮ್ನಲ್ಲಿ ಇರ್ತಾರೆ. ಅಮ್ಮ ತಂದಿರುವಂಥ ತಿಂಡಿಯನ್ನು ಆ ಮಗನ ಪತ್ನಿ ಕೊಡ್ತಾಳೆ. ಯಾರಿಗೆ? ಮಗನಿಗೆ. ಪಟ್ ಅಂತ ಹೇಳ್ಬಿಡ್ತಾರೆ ಮಗ. ಏನಂತ? ಇದು ಯಾರು ಮಾಡಿದ್ದು? ಅಮ್ಮನೇ ಮಾಡಿದ್ದು. ಈ ರುಚಿ ಮತ್ತು ಬೇರೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಆ ಭಗವಂತ ಇವತ್ತು ಬಂದುಬಿಟ್ಟು ತನ್ನ ಸ್ವಂತ ದೇಶದ ಮಕ್ಕಳನ್ನು ದೇಶವಾಸಿ ಕೋ ದೇಖ್ ರಹೇ ಹೈ. ಯಾರನ್ನು ನೋಡ್ತಿದ್ದಾರೆ? ದೇಶವಾಸಿ. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಊರುಗಳಲ್ಲಿ ನಾವು ಕನ್ನಡ ಮಾತಾಡ್ತಾ ಇರ್ತೀವಿ. ಏನು ಮಾತಾಡ್ತಿರ್ತೀವಿ? ಕನ್ನಡ. ಓಕೆ. ಬೇರೆ ದೇಶಕ್ಕೆ ಹೋದಾಗ ಇಂಗ್ಲೀಷಲ್ಲಿ ಮಾತಾಡ್ತಿರ್ತೀವಿ. ಓಕೆ. ನಿಮ್ಮ ತಂದೆ ನಿಮ್ಮ ಎದುರುಗಡೆಗೆ ಬರ್ತಾರೆ, ಅವ್ರಿಗೆ ಯಾವ ಭಾಷೆ ಗೊತ್ತು? ಅವ್ರಿಗೆ ಇಂಗ್ಲೀಷ್ ಗೊತ್ತಾ? ಅವ್ರ ಎದುರುಗಡೆ ಇಂಗ್ಲೀಷಲ್ಲಿ ನೀವು ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರ್ತದೋ ಬೇಜಾರಾಗ್ತದೋ? ಬೇಜಾರಾಗತ್ತೆ ತಾನೆ. ಅವಾಗ ಅವ್ರ ಎದುರುಗಡೆ ಏನು ಮಾತಾಡಬೇಕು? ಹಾಗೆ ಭಗವಂತ ತನ್ನ ಮಕ್ಕಳಿಗೆ ಆ ಮೂಲ ಸ್ವರೂಪದ ಆತ್ಮದ ಸತ್ಯ ಆಹಾರವನ್ನು ತಗೊಂಡು ಬಂದಿದ್ದಾರಂತೆ ತನ್ನ ದೇಶವಾಸಿ ಮಕ್ಕಳನ್ನಾಗಿ ಮಾಡಲಿಕ್ಕೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಊರಿಗೆ ಅರಸನಾದರೂ ತಾಯಿಗೆ ಮಗ. ಯಾರಿಗೆ ಮಗ? ನೀನು ಎಷ್ಟು ಬೇಕಾದ್ರೂ ಅರಸನಾಗಲಿ, ನಿನ್ನ ಎದುರುಗಡೆ ಯಾರು ಬೇಕಾದ್ರೂ ತಲೆ ತಗ್ಸ್ಲಿ, ನೀನು ಎದುರುಗಡೆ ಬಂದಾಗ ನೀನು ಮಗನಾಗಿರೋ ಕಾರಣ ನೀನು ನನ್ನ ಎದುರುಗಡೆ ಏನು ಮಾಡಬೇಕು? ಗೌರವವನ್ನು ಕೊಡಬೇಕು. ಅವನ ತಲೆ ತಗ್ಸ್ಲೇಬೇಕು ಅಲ್ವಾ? ನಾವು ಮೋದಿಯವರನ್ನು ನೋಡ್ತೀವಿ, ಎಲ್ಲ ಕಡೆಗೂ ತಲೆ ಎದ್ಬಿಟ್ಟು ಹೋಗ್ತಾರೆ ಅಲ್ವಾ? ಅವ್ರ ಅಮ್ಮ ಇದ್ದಾಗ ಏನು ಮಾಡ್ತಿದ್ರು? ತಲೆ ತೆಗೆಬಿಟ್ಟು ನಮಸ್ಕಾರವನ್ನು ಮಾಡ್ತಿದ್ರು ಅಲ್ವಾ? ಹಾಗೆ ಇವತ್ತು ಬಾಬಾ ಇಂತಹ ಮಕ್ಕಳ ಜೊತೆಗೆ ಆ ಒಂದು ಆತ್ಮಿಕ ರೂಪವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಕೆಲವೊಂದ್ಸಲ ತಾಯಿ ದೊಡ್ಡ ದೊಡ್ಡ ಊರುಗಳಲ್ಲಿ ಮಕ್ಕಳ ಜೊತೆ ಮಿಲನ ಮಾಡ್ಲಿಕ್ಕೆ ಬರ್ತಾರೆ. ಹೆಂಗೆ ಬರ್ತಾರೆ? ತಾಯಿ ಏನು ಇಷ್ಟಪಡ್ತಾಳೆ? ಅವ್ರಿಗೇನು ಊಟ ತಿಂಡಿ ಬಟ್ಟೆ ಏನು ಬೇಡ, ಮಗು ಅಂತ ಹೇಳ್ಬಿಟ್ಟು ತನ್ನ ಮಡಿಲಲ್ಲಿ ಅಪ್ಪುಗೆಯಲ್ಲಿ ಕೂತ್ಕೊಂಡು ಸಾಕು ಅಂತ ನಿರೀಕ್ಷೆ ಮಾಡ್ಕೊಂಡು ಏನು ಮಾಡಿರ್ತಾಳೆ ಅವಳು? ಬಂದಿರ್ತಾನೆ ಅಲ್ವಾ? ಆದರೆ ಮಗು ಆಗ್ಬಿಟ್ಟು ಬರೋದೇ ಇಲ್ಲ. ಏನಾಗ್ಬಿಟ್ಟು ಬರ್ತಾನೆ?
ಚಾರ್ಟೆಡ್ ಅಕೌಂಟೆಂಟ್ ಆಗಿಬಿಟ್ಟು ಇಂಜಿನಿಯರ್ ಆಗಿಬಿಟ್ಟು ಶ್ರೀಮಂತಿಕೆಯಲ್ಲಿ ಬಂದುಬಿಟ್ಟು ಅಮ್ಮನ ಎದುರುಗಡೆ ಕಾಲ ಮೇಲೆ ಹಾಕೊಂಡು ಏನು ಮಾಡ್ತಾರೆ, ಕೂತ್ಕೊಳ್ತಾರೆ. ಅವರಿಗೆ ನೀವು ಆ ರೀತಿ ಇಂಜಿನಿಯರ್ ಆಗಿಬಿಟ್ಟು ಬಂಗಾರದ ಒಡವೆ ಅವರಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಯಾವುದು? ಆತ್ಮಿಕ ಪ್ರೀತಿ. ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ನಾನು ತಂದಿದ್ದೇನೆ, ಆದರೆ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಬಾಬನ ಹತ್ರ ಏನಿದೆ ಅಂತೆ? ಮನೆಯಿಂದ ತಂದಿರುವಂಥ ತಿಂಡಿ ಇದೆ, ಅದನ್ನು ಏನು ಮಾಡಬೇಕು? ಯಾರಿಗೆ ಕೊಡಬೇಕು ಅಂತ ಬಿಟ್ಟು ಏನು ಮಾಡ್ತಿದ್ದಾರೆ? ಅವರು ಯೋಚನೆ ಮಾಡ್ತಾ ಇದ್ದಾರೆ. ಚಾಹೆ ಕೋಯಿ ಕಹಾ ಸೆ ಭಿ ಆಯೆ ಹೋ, ಲೇಕಿನ್ ಸಬ್ಸೆ ಪಹಲೆ ಸಭಿ ಏಕ್ ಹಿ ದೇಶ ಸೆ ಆಯೆ ಹೋ. ಮೊದಲು ನೀವು ಪರಂಧಾಮದಲ್ಲ ಬಂದಿರೋದು, ಆಮೇಲೆ ಸತ್ಯುಗದಿಂದ ಬರಲಿ, ಭಾರತ ದೇಶದಿಂದ ಬರಲಿ, ನೇಪಾಳಿಂದ ಬರಲಿ, ಎಲ್ಲಿಂದ ಬಂದರೂ ಕೂಡ ಮೂಲ ಬಂದಿರೋದು ಎಲ್ಲಿಂದ? ಪರಂಧಾಮ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಈ ಯಂಗ್ ಜನ್ರೇಷನ್ ಇರ್ತಾರಲ್ಲ, ಸುತ್ತಮುತ್ತಲು ಎಲ್ಲರೂ ಕೂಡ ಕನ್ನಡದವರೇ ಇರ್ತಾರೆ. ಆದರೆ ಇವ್ರ ಲೆವೆಲ್ಲಿಗೆ ಮಾತಾಡೋದು ಯಾವ ಭಾಷೆ? ನಮ್ಗೆ ಇಂಗ್ಲೀಷ್ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ಕೊಳ್ಳೋದು. ಕನ್ನಡ ಮಾತಾಡ್ಲಿಕ್ಕೂ ಬರುತ್ತೆ, ಎಲ್ಲನೂ ಬರುತ್ತೆ. ಆದರೆ ನಾವು ಎಜುಕೇಟೆಡ್ ಅಂತ ಏನು ಮಾಡೋದಿರ್ತದೆ? ತೋರಿಸ್ಕೊಳ್ಳುವಂಥದ್ದು ಇರ್ತದೆ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾ ನೀವು ಯಾವುದೇ ಭಾಷೆ, ಯಾವುದೇ ಸಂಸ್ಕಾರ, ಯಾವುದೇ ಪೋಸ್ಟ್ ಪೊಸಿಷನಿಂದ ಬಂದ್ರೂ ಕೂಡ ಮೊದಲು ನೀವು ಬಂದಿರೋದು ಎಲ್ಲಿಂದ? ತೋ ಅಪನ ಅನಾದಿ ದೇಶ ಯಾದ ಇನ್ನ? ನಿಮ್ಮ ಅನಾದಿ ದೇಶ ನೆನಪಿದೆಯಾ ಅಂತ ಕೇಳ್ತಾರೆ. ನೆನಪಿದೆಯಾ? ನೆನಪಿದೆಯಾ? ಎಲ್ಲಿದೆ ಅದು? ಪರಂಧಾಮ್ನಲ್ಲಿ. ಹೋಗಿದ್ದೀರಾ? ಅವಾಗವಾಗ ಇರ್ತೀರಾ? ಯಾವಾಗಲೂ ಇರ್ತೀರಿ? ಯಾವಾಗಲೂ ಅಲ್ಲಿ ಇದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳೋರು ಯಾರು ಅಲ್ವಾ? US ಅಲ್ಲಿರೋರು 1 ತಿಂಗಳು 2 ತಿಂಗಳು ಬರ್ತಾರೆ ಭಾರತಕ್ಕೆ, 2 ವರ್ಷಕ್ಕೂ 3 ವರ್ಷಕ್ಕೆ ಒಂದ್ಸಲ ಅಲ್ವಾ? ಯಾವಾಗಲೂ ಇರೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನು ಹೇಳ್ತಾನೆ, ಅನಾದಿ ದೇಶ ನೆನಪಿದೆಯಾ? ಪ್ಯಾರ ಲಗ್ತಾ ಹೇನಾ? ಅವಾಗ ಇಷ್ಟ ಆಗತ್ತಾ? ಇಷ್ಟ ಆಗತ್ತಾ? ಕೇಳಿ ಕೇಳಿ ಏನಾಗುತ್ತಲ್ಲ ವಾಸ್ತವಿಕತೆ ಅಂತ ಹೇಳ್ತೀನಿ ಕೇಳಿ. ಒಂದು ತಂದೆ ತಾಯಿಗಳಿಗೆ 2 ಜನ ಮಕ್ಕಳು. ಇದು ನಡೆದಿರೋ ಘಟನೆ. 2 ಜನ ಗಂಡು ಮಕ್ಕಳು. ಸರಿ, ಒಂದು ದಿನ ತಾಯಿ ಶರೀರ ಬಿಡ್ತಾಳೆ. ಯಾರ ಶರೀರ ಬಿಡ್ತಾಳೆ? ತಾಯಿ ಶರೀರ ಬಿಡ್ತಾಳೆ. ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ಓಕೆ, ಇಬ್ಬರೂ ಕೂಡ ಅಮೇರಿಕಾದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ಅಮೇರಿಕಾದಲ್ಲಿದ್ದಾರೆ. ಆವಾಗ ದೊಡ್ಡ ಮಗ ಬರ್ತಾನೆ. ಯಾಕೆ? ತಾಯಿಯ ಸಂಸ್ಕಾರ ಮಾಡಲಿಕ್ಕೆ ದೊಡ್ಡ ಮಗ ಬರ್ತಾನೆ. ಬಂದಾಗ ತಂದೆ ಕೇಳ್ತಾನೆ, ಏನಪ್ಪ ಚಿಕ್ಕ ಮಗ ಬರ್ತಾ ಇಲ್ವಾ ಅಂತ. ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲಪ್ಪ ಒಂದೇ ದೇಶದಲ್ಲಿ ಇರುವಂಥವ್ರು ನೀವು, ಅವನು ಬರ್ತಾನೆ ಇಂಥ ಸಂದರ್ಭದಲ್ಲಿ ಬರ್ತಾನೆ ಇಲ್ಲ ಅಷ್ಟೂ ಕೂಡ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆಮೇಲೆ ಅವ್ರು ಬರಲಿ ನೋಡೋಣ ಅಂತ ಬಿಟ್ಟು ವೇಟ್ ಮಾಡ್ತಿದ್ದಾಗ ಹೇಳ್ತಾನೆ, ಇಲ್ಲ ಅಪ್ಪ ಅವನು ಬರೋದಿಲ್ಲ. ಯಾಕೆ? ಯಾಕೆಂದ್ರೆ ನಾವು ಮಾತಾಡ್ಕೊಂಡಿದ್ವಿ, ನಾವಿಬ್ಬರಲ್ವ ಮಕ್ಕಳು, ಅಪ್ಪ ಸತ್ರೆ ಸಣ್ಣ ಮಗ ಹೋಗೋದು, ಅಮ್ಮ ಸತ್ರೆ ದೊಡ್ಡ ಮಗ. ಯಾಕಂದ್ರೆ ಇಬ್ಬಿಬ್ರು ಬೇರೆ ಬೇರೆ ಹಣ ಯಾಕೆ ಖರ್ಚು ಮಾಡಬೇಕು ಅಲ್ವಾ? ಹೋಗ್ಲೇಬೇಕಲ್ವ, ಇಲ್ಲಾಂದ್ರೆ ಪ್ರಪಂಚದಲ್ಲಿ ಜನ ಏನೋ ಹೇಳ್ತಾರೆ ಅಂತೇಳ್ಬಿಟ್ಟು ನಾವು ಮೊದಲೇ ಮಾತಾಡ್ಕೊಂಡಿದ್ವಿ. ಅದಕ್ಕಾಗಿ ಇವಾಗ ಅಮ್ಮ ಸತ್ತಿರೋದಕ್ಕೆ ನಾನು ಬಂದಿದ್ದೇನೆ, ನೀನು ಸತ್ರೆ ಇದು ನಡೆದಿರೋ ಘಟನೆ. ಮತ್ತು ಆ ವ್ಯಕ್ತಿ ಇದರಲ್ಲ, ಅವನು ಪೊಲೀಸ್ ಒಳ್ಳೆ ಪೋಸ್ಟ್ ಪೊಸಿಷನಲ್ಲಿರುವಂಥ ಒಬ್ಬ ವ್ಯಕ್ತಿ. ಸರಿನಾ? ಇದನ್ನು ಕೇಳಿಬಿಟ್ಟು ಅವನಿಗೆ ಎಷ್ಟು ಶಾಕ್ ಆಯಿತು ಅಂತಂದರೆ, ನಾವು ಕಷ್ಟಪಟ್ಟು ಶಿಕ್ಷಣ ಕೊಟ್ಟು ದೊಡ್ಡವರನ್ನು ಮಾಡಿದಾಗ ಈ ಮಕ್ಕಳ ಮನೋಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಅವನೇನು ಮಾತಾಡದೆ ರೂಮ್ ಒಳಗಡೆ ಹೋಗಿ ಒಂದು ಲೆಟರನ್ನು ಬರೆದು, ಅವನ ತಂದು ಪಿಸ್ತೂಲ್ ಇತ್ತಂತೆ, ಪಿಸ್ತೂಲಿಂದ ತಲೆಗೆ ಹೊಡೆದ್ಬಿಟ್ಟು ಅವನು ಕೂಡ ಏನು ಮಾಡ್ದಂತೆ, ಶರೀರ ಬಿಟ್ಟನಂತೆ. ಯಾಕಂತಂದರೆ ನಿಮ್ಮ ಮಕ್ಕಳಿಗೆ ಮತ್ತೆ ಕಷ್ಟ ಆಗೋದು ಬೇಡ, ನಿನ್ನ ತಮ್ಮನಿಗೆ ನೀನು ಬಂದಿದೆಯಲ್ಲ ನಿಮ್ಮ ಅಮ್ಮನ ಜೊತೆಗೆ ನಂದು ಕೂಡ ಏನು ಮಾಡೋ, ಸಂಸ್ಕಾರ ಮಾಡಿಬಿಡು ಅಂತ ಹೇಳಿದ್ರಂತೆ. ಆದ್ಮೇಲೆ ನಮ್ಮ ಮನೋಸ್ಥಿತಿನೇ ನಮ್ಮ ಶರೀರದ ಮೇಲೆ, ನಮ್ಮ ಜೀವನದ ಮೇಲೆ, ನಮ್ಮ ವಾಯುಮಂಡಲದ ಮೇಲೆ, ಬೇರೆ ಆತ್ಮಗಳ ಮೇಲೆ ಪ್ರಭಾವ ಬೀಳುತ್ತೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಯಾರು ಗೊತ್ತಾ? ಯಾರು ಹೇಳಿ? ನೀವೇನಾ? ನೀವು ನಿಜವಾಗ್ಲೂ ಪರಂಧಾಮದಲ್ಲಿ ಹೆಚ್ಚಿನ ಸಮಯ ಇದ್ದಿದ್ದರೆ ಪ್ರಪಂಚದ ಜನ ಈ ರೀತಿಯೆಲ್ಲ ಮಾಡ್ತಾ ಇರಲಿಲ್ಲ. ಅದಕ್ಕಾಗಿ ಅವರಿಗೆ ಆ ಪರಮಧಾಮದ ಪರಮಾತ್ಮನ ನಿಜವಾದ ಆಹಾರದ ಅನುಭವ ತಿನ್ನಿಸಬೇಕು, ರುಚಿ ಅನುಭವ ಮಾಡಿಸ್ಬೇಕು ಅಂತಂದರೆ ಅದನ್ನು ಅಲ್ಲಿಂದ ಇಲ್ಲಿ ತರಲಿಕ್ಕೆ ನಿಮಿತ್ತರಾಗಿರುವಂಥ ನೀವು ನಿಮ್ಮ ಮನಸ್ಸನ್ನು ಬೇರೆ ಎಲ್ಲದಿಂದ ತೆಗೆದು ಏನು ಮಾಡಬೇಕಾಗತ್ತೆ? ಪರಮಾತ್ಮನಲ್ಲಿ ಇಟ್ಟು ಅವರಿಗೆ ಆಹಾರವನ್ನು ನೀವು ಕೊಡಿಸಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ಪರಂಧಾಮ ಇಷ್ಟ ಆಗತ್ತಾ? ಇಷ್ಟ ಆಗತ್ತಾ? ಹಾಯಾನ ಆಗತ್ತಾ? 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 ಆಗುವಂಥ ಪರಂಧಾಮದಲ್ಲಿ 5 ಸೆಕೆಂಡೂ ಇರ್ಲಿಕ್ಕೆ ಆಗಲ್ವಲ್ಲ ನಿಮಗೆ?
ಇಷ್ಟ ಆಗತ್ತೆ ಅಂತ ಹೇಳ್ತೀರಿ, ತಲೆ ಅಲ್ಲಾಡಿಸ್ತೀರಿ, ಹ್ಞೂ ಅಂತ ಹೇಳ್ತೀರಿ. ಆದರೆ 5 ಸೆಕೆಂಡ್ ಇರ್ಲಿಕ್ಕಾಗತ್ತಾ? ಅದು ಬೇರೆ. ಈಗಿನ ಕತೆ ಹೇಳ್ತಾ ಅರ್ಧ ಕಲ್ಪ ಎಲ್ಲ ಬಿಟ್ಬಿಡಿ. ಈಗ ನಿಮ್ಗೆ ಯಾವಾಗ ಆ ಮನೆ ಇಷ್ಟ ಆಗತ್ತೆ ಅಂತ ನನ್ನ ಮೇಲೆ ಕರೆಕ್ಟಾಗಿ ಒಂದು 5 ಸೆಕೆಂಡ್ 5 ನಿಮಿಷ ಕರೆಕ್ಟಾಗಿ ಪರಂಧಾಮದಲ್ಲೇ ನಾನು ಇರ್ತೇನೆ, ಬೇರೆ ಕಡೆಗೆ ಎಲ್ಲೂ ನನ್ನ ಮನಸ್ಸು ಹೋಗೋದಿಲ್ಲ ಅಂತ ಹೇಳಿ ಕೈ ಇರ್ತೀನಿ ನೋಡೋಣ. ಪರಂಧಾಮದಲ್ಲಿ ಮಾತ್ರ ಇರ್ತೇನೆ, ನಿಸ್ಸಂಕಲ್ಪಿಸಿದೆ ಪರಮಾತ್ಮನ ಪ್ರೀತಿ ಅನುಭವ ಮಾತ್ರ ಇರ್ತದೆ, ಬಿಟ್ಟರೆ ಬೇರೆ ಎಲ್ಲೂ ನಂದು ಹೋಗೋದೇ ಇಲ್ಲ. ಅಷ್ಟು ನನಗೆ ಪರಂಧಾಮ ಇಷ್ಟ ಅಂತ ಹೇಳಿದ್ರೆ ಕೈ ಎತ್ತಿ ನೋಡೋಣ. ಯಾರೂ ಇಲ್ಲ, ನಂದು ಇಲ್ಲ. ನನಗೆ ಹೇಳ್ತೀನಿ, ನೀವು 5 ನಿಮಿಷ ಕೈ ಎತ್ಬಿಡ್ದು, ನಾನು 1 ನಿಮಿಷನೂ ಇಲ್ಲ. ಓಕೆನಾ? ಯಾಕಿಲ್ಲ? ಇನ್ನೂ ಆ ಮನೆಯನ್ನ ನನ್ನ ಸ್ವಂತ ಮನೆ ಅಂತ ನಾನು ಬಾಯಿಂದ ಒಪ್ಕೊಂಡಿಲ್ಲ, ಮನಸ್ಸಿಂದ ಒಪ್ಕೊಂಡಿಲ್ಲ. ಬಾಯಿಂದ ಹೇಳ್ತಿದ್ದೇನೆ ಏನಂತ, ನನ್ನ ಮನೆ ಪರಂಧಾಮ, ನಮ್ಮಪ್ಪನ ಮನೆ ಎಲ್ಲ ಬಾಯಿಂದ ನಾವು ಹೇಳ್ತೀವಿ. ಆದರೆ ಮನಸ್ಸಿನಿಂದ ಅಲ್ಲಿ ಯಥಾರ್ಥವಾಗಿ ವಾಸ ಮಾಡಿ ಅಲ್ಲಿಯ ಪರಮಾತ್ಮನ ಸತ್ಯ ಸುಖದ ಅನುಭವವನ್ನು ನಾನು ಮಾಡದೇ ಇರುವಂಥ ಕಾರಣದಿಂದ ಹೆಚ್ಚಿನ ಸಮಯ ನಾವಲ್ಲಿ ಇರೋದೇ ಇಲ್ಲ. ಮತ್ತು ಬಾಬನ ಹತ್ರ ಬಂದ್ಬಿಟ್ಟು ಕೇಳ್ತೀವಿ, ಬಾಬಾ ನೆನಪು ಮಾಡೋದು ಹೇಗೆ, ಯೋಗ ಮಾಡೋದು ಹೇಗೆ ಅಂತ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳಿದ್ದಾರೆ, ಪ್ಯಾರಾ ಲಗ್ತಾ ಹೈನಾ ಅಂತ ಬಿಟ್ಟು ಆಶ್ಚರ್ಯ ಸೂಚಕ ಚಿಹ್ನೆ ಕೊಟ್ಟಿದ್ದಾರೆ, ಹೊರತು ಅಲ್ಲಿ ಬಿಂದು ಕೊಟ್ಟಿಲ್ಲ. ಅದು ಬಾಬನ ಮಾತೇನು, ನಿಮ್ಗೆ ಇಷ್ಟ ಆಗಿದ್ದೇ ಇದ್ರೆ ಮಕ್ಕಳೇ, ನೀವು ಪರಮಧಾಮದಲ್ಲೇ ಹೆಚ್ಚಿಗೆ ಹೊತ್ತು ವಾಸ ಮಾಡ್ತಾ ಇದ್ರಿ, ಈ ಪ್ರಪಂಚದಲ್ಲಿ ಹೆಚ್ಚಿಗೆ ವಾಸ ಮಾಡೋದಿಲ್ಲ. ಎಷ್ಟು ಮಜಾ ಗೊತ್ತಾ? ನನಗೆ ಆಶ್ಚರ್ಯ ಆಗತ್ತೆ. ಬಾಬನ ಮಕ್ಕಳು ಇಲ್ಲಿ ಬಂದಾಗ ನಿಮ್ಗೆ ಯಾರು ಇಷ್ಟ? ಬಾಬಾ ಇಷ್ಟ. ಯಾರ ಸೇವೆ ಇಷ್ಟ? ಬಾಬನ ಸೇವೆ ಇಷ್ಟ. ಫೋನ್ ಮಾಡಿಬಿಟ್ರೆ, ಅಣ್ಣೋರೇ ನಮ್ಮ ಮೊಮ್ಮಗ ಮನೇಲಿ ಇದ್ದಾರಲ್ವಾ, ಅವ್ರನ್ನಿಕ್ಕಲ್ವಾ, ಹಾಗಿದ್ದು ಯಾರು ಇಷ್ಟ? ಪರಮಾತ್ಮನೇ ಇಷ್ಟ ಆಗಿದ್ದಿದ್ರೆ ನಾವೇನ್ ಮಾಡ್ತಿದ್ವಿ? ಭಗವಂತನ ಕಾರ್ಯ ಅಂದ ತಕ್ಷಣ ಓಡಿ ಬರ್ತಿದ್ವಲ್ವಾ? ಆ ಮೈಯೋರ್ ಮೇರಾಪನ್, ನನ್ನ ಮನೆ, ನನ್ನ ಕೆಲಸ, ನನ್ನ ಜವಾಬ್ದಾರಿ, ಎಂಗೇಜ್ಮೆಂಟು, ಮದುವೆ, ಗೃಹಪ್ರವೇಶ, ಏನೇನೋ ಕಾರಣಗಳನ್ನು ನಾವು ಹೇಳ್ಬಿಡ್ತೀವಿ ಅಲ್ವಾ? ವರ್ತಮಾನ ಸಮಯದಲ್ಲಂತೂ ನಾನು ನೋಡ್ತಾ ಇದ್ದೇನೆ, ಈಶ್ವರೀಯ ಪರಿವಾರದಲ್ಲೂ ಕೂಡ ಬಟ್ಟಿ ಯೋಗ ಅಂದ್ರೆ ಯಾರೂ ಬರಲ್ಲ. ಯಾವುದಕ್ಕೆ ಬರ್ತಾರೆ? 36 ವೆರೈಟಿ ಬ್ರಹ್ಮಭೋಜನ ಇದೆ ಅಂತೇಳಿ ಅವಾಗ ಜನ ಓಡಿ ಬರ್ತಾರೆ ನೋಡಿ. ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂತೇಳಿ ಅವಾಗ ಓಡಿ ಬರ್ತಾರೆ. ಸನ್ಮಾನ ಇದೆ ಅಂತೇಳಿ ಅವಾಗ ಓಡಿ ಬರ್ತಾರೆ. ಯಾಕೆ? ಶರೀರಕ್ಕೆ ಸಿಗತ್ತಲ್ವಾ? ಆತ್ಮ ಕೊಡ್ತೀವಿ ಅಂತಂದ್ರೆ, ಅಯ್ಯೋ ಆ ಚಿಂತನೆ ಮಾಡಿ ಮಾಡ್ದಲ್ಲ, ಬರೀ ಅನ್ನ ಸಾಂಬಾರು ಕೊಡ್ತಾರೆ, ಯಾರು ಹೋಗ್ತಾರೆ ಇಲ್ಲಿ ಅಂತಂದ್ರೆ ಅಷ್ಟು ನಾವು ಇಂದ್ರಿಯ ಸುಖದಲ್ಲಿ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ ಆತ್ಮೀಯರೇ. ಅದಕ್ಕಾಗಿ ಪ್ರಪಂಚ ಬದಲಾವಣೆ ಆಗ್ಲಿಕ್ಕೆ ಕಾರಣ ಯಾರು? ನಾವು ಆತ್ಮಗಳೇ ಕಾರಣ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮನೆ ನಿಮ್ಗೆ ಇಷ್ಟ ಆಗತ್ತಾ? ಬಾಪ್ ಕೆ ಸಾಥ್ ಸಾಥ್ ಅಪನಾ ದೇಶ್ ಕೆ ಬಿ ಬಹುತ್ ಪ್ಯಾರಾ ಲಗ್ತಾ ಹೈನಾ. ದೇಶ ಅಷ್ಟೇ ಅಲ್ಲ, ನಿಮ್ಗೆ ಯಾರು ಇಷ್ಟ ಆಗಬೇಕು? ಪರಮಾತ್ಮ ನಿಮ್ಗೆ ಏನಾಗಬೇಕು? ಇಷ್ಟವಾಗಬೇಕು ಅಂತ ನಾವೇನ್ ಮಾಡ್ಬೇಕಲ್ಲಿ? ಹೆಂಗಿರ್ಬೇಕು? ಒಂದು ಮಗುಗೆ ಮನೆ ಯಾವಾಗ ಇಷ್ಟ ಆಗತ್ತೆ? ಪ್ರೀತಿ ಸಿಕ್ಕಿದಾಗ. ಆಮೇಲೆ ತುಂಬಾ ಖುಷಿ ಆಗೋದು ಯಾವಾಗ ಮಗುಗೆ? ಕೊಡಿಸಿದಾಗ ಅಲ್ವಾ? ಮಕ್ಕಳಿಗೆ ಖುಷಿ ಆಗೋದು ಯಾವಾಗಂದ್ರೆ ಅವ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ. ಏನ್ ಮಾಡಿ? ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಂತಂದ್ರೆ ಎಲ್ಲ ಖರ್ಚು ನೀವು ಮಾಡಿ, ಉಡುಗೊರೆ ಮಾತ್ರ ಅವ್ರಿಗೆ ಬೇಕು. ಏನ್ ಬೇಕು? ಎಲ್ಲ ವ್ಯವಸ್ಥೆ ನಿಮ್ದು, ಓಕೆನಾ? ಉಡುಗೊರೆ ಮಾತ್ರ ಅವರಿಗೆ. ಇಂಥ ಬರ್ತಡೇ ಮಾಡ್ತೀವಿ ಅಂದ್ರೆ ಮಕ್ಕಳು ಏನು ಮಾಡ್ತಾರೆ? ಓಡೋಡಿ ಮನೆಗೆ ಬರ್ತಾ ಇರ್ತಾರೆ. ಓಕೆ, ಇಲ್ಲಿ ಭಗವಂತ ಹೇಳ್ತಾ ಇರೋದೇನು ಅಂತಂದ್ರೆ, ನಾನು ಬರ್ತಡೇ ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಅದು ಕಂಡೀಷನ್ ಅಪ್ಲೈ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಏನು ಕಂಡೀಷನ್ ಅಪ್ಲೈ? ನೋಡಿ ಮಕ್ಕಳೇ, ಬರ್ತಡೇ ಮಾಡಬೇಕು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕರಿಬೇಕೋ ಬೇಡವೋ? ಕರಿಬೇಕಲ್ವಾ? ಸರಿ. ಸಂಬಂಧಿಕರಿಗೆ ಕರಿಬೇಕೋ ಬೇಡವೋ? ಅಕ್ಕಪಕ್ಕದವ್ರಿಗೆ ಕರಿಬೇಕೋ ಬೇಡವೋ? ಕರಿಬೇಕು. ಸರಿ. ಬರ್ತಡೇ ಯಾರ್ದು? ನಿಮ್ಮದು. ಓಕೆ, ಸರಿ. ಈಗ ನಿಮ್ಮ ಬರ್ತಡೇ ಮಾಡಬೇಕು ಅಂತಂದ್ರೆ ನಾನು 5000 ವರ್ಷ ಮೊದಲು ನಿಮ್ಗೆ ಕಳಿಸಿದ್ದೆ ಕೆಳಗೆ, ಓಕೆನಾ? ಈಗ ಹೆಂಗೆ ಬಂದಿದ್ದೀರಿ ಅಂತಂದ್ರೆ ಸರಿಯಾಗಿ ಮುಖದ ಮೇಲೆ 5000 ವರ್ಷ ಚೆನ್ನಾಗಿ ಕೆಸರು ಮೆಸ್ಕೊಂಡ್ಬಿಟ್ಟು ನನ್ನ ಎದುರುಗಡೆಗೆ ಬಂದಿದ್ದೀರಿ. ಎಲ್ಲಿ ಬಂದಿದ್ದೀರಿ? ಚೆನ್ನಾಗಿ ಕೆಸರು ಮೆಸ್ಕೊಂಡ್ಬಿಟ್ಟು ಎದುರುಗಡೆ ಬಂದಾಗ ಹೀಗೇ ನಿಮ್ಮನ್ನು ಎದುರುಗಡೆಗೆ ಇಟ್ಬಿಟ್ಟು ನಿಮ್ಮ ಬರ್ತಡೇ ಮಾಡಿ ಬಂದ ಜನ ಎಲ್ಲ ನಿಮ್ಮನ್ನು ನೋಡಿದ್ರೆ, ನಿಮ್ಮ ಹತ್ರ ಬಂದ ದುರ್ನಾಥ ಅವರಿಗೆ 1 ಕಿಲೋಮೀಟರ್ ದೂರದಿಂದನೇ ಬರ್ತಾ ಇದ್ದಾಗ ಅವರೆಲ್ಲರೂ ನಿಮ್ಮ ಬರ್ತಡೇಗೆ ಹತ್ರ ಬರ್ತಾರೋ ಬರಲ್ವೋ? ಬಂದ್ರೆ ಅವರು ಆಶೀರ್ವಾದ ಕೊಡ್ತಾರೋ ಬೈದು ಬಿಟ್ಟು ಕಳಿಸ್ತಾರೋ? ಅವಾಗೇನು ಮಾಡಬೇಕಾಯ್ತು? ಫಸ್ಟಿಗೆ ನೀವು ನನ್ನ ಹತ್ರ ಬಂದು
ನಾನು ಅದಕ್ಕೆ ಏನು ಮಾಡಬೇಕಾಯ್ತು, ಎಮ್ಮೆ, ನಮ್ಮ ಕಡೆಗೆಲ್ಲ ಎಮ್ಮೆಯಲ್ಲಿ ಏನು ಮಾಡ್ತಾರೆ, ಸ್ನಾನ ಮಾಡಿಸ್ತಾರೆ. ಹೆಂಗೆ ಹೇಳಿ? ಹುಲ್ಲು, ಹಳೆ ಕಾಲದೆಲ್ಲ ತೆಂಗಿನಕಾಯಿ ಇದಿರ್ತೈತಲ್ಲ, ಚಿಪ್ಪು ತಗೊಂಡು ಆಮೇಲೆ ಒಂದು ಏನೋ ಸೋಪ್ ತಗೊಂಡು ಗಸ 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 ಏನು ಮಾಡೋದು, ತಿಕ್ಕೋದು ಅಲ್ವಾ? ಹಾಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮನೂ ಕೂಡ ಹಾಗೆ ಮಾಡ್ತಿದ್ರು. ಯಾಕೆ ಹೇಳಿ? ನಾವು ಹೋಗ್ಬಿಟ್ಟು ಆಟ ಆಡ್ಕೊಂಬರೋದು. ಆವಾಗ ಚಪ್ಪಲಿ ಗಿಪ್ಲಿ ಏನಿಲ್ಲ, ಮೇಲೆ ಕೆಳಗೆ ಎಲ್ಲ ಏನಾಗ್ತಿತ್ತು, ಎಲ್ಲ ಕೆಸರು ಮಣತಾಗಿರೋದು. ಸ್ನಾನ ಮಾಡೋದು ಸುಮ್ಮನೆ ನಮಗೆ ವ್ಯವಸ್ಥೆ ಮಾಡ್ಕೊಂಡು ಬರೋದಿತ್ತು ಅಲ್ವಾ? ಅದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಏನು ಮಾಡೋರು, ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಉಜ್ಜಿ ಆಮೇಲೆ ನೀರು ಹಾಕ್ಬಿಟ್ಟು ಏನು ಮಾಡೋರು, ಕ್ಲೀನ್ ಮಾಡೋರು. ಹಾಗೆ ನಿಮ್ಮನ್ನು ಕ್ಲೀನ್ ಮಾಡಿ ಅಷ್ಟು ಯೋಗ್ಯರನ್ನಾಗಿ ಮಾಡಿ ದಿವ್ಯ ಗುಣಗಳನ್ನು ಹಾಕಿ ಅಷ್ಟು ಒಂದು ಶೃಂಗಾರ ಮಾಡಿದ ಮೇಲೆ ಬಂದವ್ರಿಗೆ ಕೊಡ್ಲಿಕ್ಕೂ ಕೂಡ ಏನು ಬೇಕು, ಗಿಫ್ಟ್ಗಳು ಬೇಕಲ್ವಾ? ಅದೆಲ್ಲ ರೆಡಿ ಮಾಡಿ ಆದ ಮೇಲೆ ನಿಮ್ಮ ಬರ್ತ್ಡೇ ಏನು ಮಾಡ್ಬೋದು, ಸೆಲೆಬ್ರೇಷನ್ ಮಾಡ್ಬೋದು. ಇವಾಗ ವಾಸ್ತವಿಕತೆ ಏನಾಗಿದೆ ಅಂತಂದರೆ, ನಾವು ಅಲ್ಲಿ ಹೋಗ್ಬಿಟ್ಟು ಮನಸ್ಸು ಒಂದು 5 ನಿಮಿಷನೂ ತಂದೆ ಕೈಲಿ ಕೊಡಲ್ಲ ಅಂತಂದರೆ ಅದನ್ನು ಕ್ಲೀನ್ ಮಾಡೋದು ಹೇಗೆ? ಮೊದಲಿನ ಪ್ರೊಸೆಸ್ಸೇ ಏನಾಗೋದಿಲ್ಲ, ನಡೆಯೋದಿಲ್ಲ ಅಂತಂದಾಗ ಆವಾಗ ನಿಮ್ಮ ಬರ್ತ್ಡೇಯನ್ನು ಅಲ್ಲಿ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಸಮಯ ಇರಿ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತೇನೆ, ಸೇವಾಯೋಗ್ಯರನ್ನಾಗಿ ಮಾಡ್ತೇನೆ. ಆವಾಗ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ನಿಮ್ಮ ಮೂಲಕ ಭಗವಂತ ತನ್ನ ಆಸ್ತಿಯನ್ನು ಎದುಗಡೆಗಿರುವಂಥ ಆತ್ಮಗಳಿಗೆ ನಿರಾಕಾರ ರೂಪದಲ್ಲಿ ಕೊಟ್ಟಾಗ ಆವಾಗ ನಿಮ್ಗೇನಾಗತ್ತೆ, ಏನಾಗತ್ತೆ, ಇಷ್ಟವಾಗತ್ತೆ. ಈಗ ನಮ್ಮ ಊರಿಂದ ಏನೋ ಒಂದು ತಿಂಡಿನೋ ಹಣ್ಣನ್ನೋ ಚೆನ್ನಾಗಿರೋದನ್ನು ತಂದು ಕೊಟ್ಟರೆ ನಿಮ್ಗೆ ಖುಷಿ ಆಗುತ್ತೋ ಆಗಲ್ವೋ? ಆಗತ್ತೆ ತಾನೆ. ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕು, ಯೋಗೇಶನ್ನ ಲಾಸ್ಟ್ ಟೈಮ್ ರೊಟ್ಟಿ ಚೆನ್ನಾಗಿತ್ತು, ಅದನ್ನು ತೊಗೊಂಡು ಬನ್ನಿ ನಿಮ್ಮೂರಿಂದ ಅಂತ ಏನು ಮಾಡ್ತೀವಿ ನಾವು, ಹೇಳ್ತೀವಿ. ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ಬೇರೆಯವ್ರಿಗೆ ಕೊಡೋ ಮೊದಲು ನೀವು ನಿಮ್ಮನೆ ಊಟ ಮಾಡಿದ್ದೀರಾ? ಅಪ್ಪನತ್ತ ಪಾಲನೆ ತಗೊಳ್ತಾ ಇದ್ದಾರಾ? ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ, ವಾಸ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಬಾಬಾ? ಒಂದೊಂದು ಶಬ್ದ ಬಾಬಾರ್ದು ಎಷ್ಟು ಇಂಪಾರ್ಟೆಂಟ್ ಇರ್ತದೆ ಅಂತಂದ್ರೆ, ವಾಸ. ವಾಸ ಅಂತಂದ್ರೆ ಏನು? ಎಲ್ಲಿ ವಾಸ ಮಾಡ್ತೀವಿ ನಾವು? ಆ ಮನೇಲಿ ಏನೇನು ಮಾಡ್ತೀರಿ? ಸ್ನಾನ ಮಾಡ್ತೀವಿ, ಬಟ್ಟೆ ಚೇಂಜ್ ಮಾಡ್ಕೊಳ್ತೀವಿ, ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಕೂಡ ಅಲ್ಲೇ ಇರ್ತೀವಿ, ನಿದ್ರೆ ಮಾಡ್ತೀವಿ, ಪರಿವಾರದವ್ರ ಜೊತೆಗೆ ಇರ್ತೀವಿ. ಹೆಚ್ಚಿನ ಸಮಯ ನಾವಲ್ಲಿ ಇರ್ತೀವಿ. ಮುಖ್ಯವಾಗಿ ಶರೀರವನ್ನು ನಿರ್ವಹಣೆ ಮಾಡುವಂಥ ಸ್ಥಳ ಯಾವುದು? ಮನೆ. ಹೊರಗಡೆ ಹೋಗ್ಬಿಟ್ಟು ತಿಂದಿರೋದು ಖಾಲಿ ಮಾಡ್ಕೊಂಡು ಬರ್ತೀವಿ, ಕ್ಲೀನ್ ಆಗಿರೋದು ಧೂಳು ಮಾಡ್ಕೊಂಡು ಬರ್ತೀವಿ, ಸಂಪಾದನೆ ಮಾಡ್ಕೊಂಡು ಬರ್ತೀವಿ. ಆದರೆ ಶರೀರಕ್ಕೆ ಸಂಪೂರ್ಣವಾಗಿ ಶಕ್ತಿ, ಸ್ವಚ್ಛತೆ, ವಿಶ್ರಾಂತಿ, ಪಾಲನೆ, ನನ್ನತನ, ಸಂಬಂಧ, ಕುಟುಂಬ, ಸಂಸಾರ, ಪರಿವಾರ ಎಲ್ಲ ಇಲ್ಲಿ ನಮ್ಮ ಮನೆ ಯಾವುದು? ವಾಸ. ಆ ಮನೆ ಅಲ್ವಾ? ಅದು ಹೆಚ್ಚಿನ ಸಮಯವನ್ನು ನಾವು ಅಲ್ಲಿ ಕಳಿತೀವಿ. 24 ಗಂಟೆ ಹೆಚ್ಚಿನ ಸಮಯ ಕಳೆಯೋದಿಲ್ಲೇ, ಹೌದಾ? ಈಗ ಹೇಳಿ, ನಿಮ್ಮ ಮನೇಲಿ ಎಷ್ಟು ಸಮಯ ಕಳೀತಿದ್ದೀರಿ 24 ಗಂಟೆಯಲ್ಲಿ? ಯಾವ ಮನೆಯಲ್ಲಿ? ಆತ್ಮದ ಮನೆಯಲ್ಲಿ. ನೀವು ಮನೆಯಲ್ಲೇ ಇಲ್ಲ ಅಂತಂದಾಗ ಆ ಆತ್ಮವನ್ನು ಶುದ್ಧ ಮಾಡೋದು ಹೇಗೆ? ಓಕೆ, ನೀವಿಗೆ ಮನೆಗೆ, ಲೌಕಿಕದಲ್ಲಿ ಮನೆಗೆ ದಿನಕ್ಕೆ ಎಷ್ಟು ಸಲ ಹೋಗ್ತೀರಾ? ದಿನಕ್ಕೆ ಒಂದ್ಸಲ ಏನಾದ್ರು ಹೋಗ್ತಿರ್ತಾನೆ. 3-4 ದಿನ ಮನೆಗೆ ಹೋಗಿಲ್ಲ ಅಂದ್ರೆ ಹೆಂಗಿರ್ತದೆ ಅನ್ಸುತ್ತದೆ ಅಲ್ಸಲ್ವೋ? ಹಾಗಿದ್ರೆ 5,000 ಹೊಂದಿದ್ದೀರಿ, ಇನ್ನೂ ನೀವು ಮನೆಗೆ ಹೋಗಿಲ್ಲ ಅಂತಂದ್ರೆ ಆ ಮನೆಯ ವಾತಾವರಣದ ಸುಖದ ಆನಂದದ ಅನುಭವ ಮಾಡಿಲ್ಲ ಅಂತಂದ್ರೆ, ವಾಸ ಅಂತಂದ್ರೆ ಏನು? ನೆಂಟ ಮನೆ ಹೋದ್ವಿ, ಅರ್ಧ ಗಂಟೆ ಓದ್ಬಿಟ್ಟು ಏನೋ ತಿಂಡಿ ತಿನ್ಕೊಂಬಂದ್ವಿ, ಅದಕ್ಕೆ ವಾಸ ಅಂತ ಹೇಳ್ತಾರ? ಎಷ್ಟು ಅಂತ ಹೇಳ್ತಾರೆ ಅಲ್ವಾ? ಅದು ವಾಸ ಅಂತಂದ್ರೇನು? ನಾನು ಅಲ್ಲಿ ಹೆಚ್ಚಿನ ಸಮಯ ಕಳಿಬೇಕು ಮತ್ತು ನನಗೆ ಅಲ್ಲಿ ಏನೇನು ನಾನು ಹೊರಗಡೆಯಿಂದ ನನಗೆ ತೊಂದರೆಗಳಾಗಿದ್ದಾವೆ, ಕಡಿಮೆತನಗಳಾಗಿದ್ದಾವೆ, ಅದನ್ನೆಲ್ಲ ಸರಿ ಮಾಡಿಕೊಳ್ಳುವಂಥ, ರಿಫ್ರೆಶ್ಮೆಂಟ್ ಮಾಡಿಕೊಳ್ಳುವಂಥ ಸ್ಥಳ ಯಾವುದು? ಮನೆ. ಹಾಗೆ ಆತ್ಮಿಕವಾಗೂ ಕೂಡ ನಿಮ್ಮ ಮನಸ್ಸನ್ನು ಹೊರಗಡೆ ಪ್ರಪಂಚಕ್ಕೆ ಕಳಿಸಿದಾಗ ಅದೆಷ್ಟು ಮಲಿನವಾಗಿದೆ. ಪ್ರತಿದಿನ ನಿಮ್ಮ ಮನಸ್ಸನ್ನು ಪರಂಧಾಮದಲ್ಲಿ ಕಳಿಸಿ ಪರಮಾತ್ಮನತ್ತ ಕಳಿಸಿಬಿಟ್ಟು ಅದನ್ನು ಸರಿ ಮಾಡ್ಕೊಳ್ತಾ ಇದ್ದೀರಾ, ಸ್ವಚ್ಛ ಮಾಡ್ಕೊಳ್ತಾ ಇದ್ದೀರಿ, ಶುದ್ಧ ಮಾಡ್ಕೊಳ್ತಾ ಇದ್ದೀರಾ. ಭಗವಂತನಿಂದ ಆಹಾರವನ್ನು, ಭೋಜನವನ್ನು, ಯಾವ ಭೋಜನ? ಬ್ರಹ್ಮ ಭೋಜನನೋ ಶಿವಭೋಜನನೋ? ಆತ್ಮಿಕ ಭೋಜನವನ್ನು ಸ್ವೀಕಾರ ಮಾಡಿ ಆತ್ಮಕ್ಕೆ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೀರಾ. ಇದನ್ನೆಲ್ಲ ಮಾಡಿದಾಗ ಮಾತ್ರ ಅನಾದಿ ದೇಶ ನಿಮ್ಗೇನಾಗ್ತದೆ? ಇಷ್ಟವಾಗತ್ತೆ. ತಂದೆ ಜೊತೆಲಿರೋರಿಗೆ ಮಾತ್ರ ಇಷ್ಟ ಆಗುತ್ತೆ ಹೊರತು ಹಾಸ್ಟೆಲಲ್ಲಿರೋರಿಗೆ, ಹೋಟೆಲಲ್ಲಿ ಊಟ ಮಾಡೋರಿಗೆ ಏನಾಗೋದಿಲ್ಲ? ಇಷ್ಟ ಆಗೋದಿಲ್ಲ. ಹಾಗಿದ್ರೆ ನೀವ್ಯಾರು? ಬಾಬಾ ಹೇಳ್ತಾರೆ, ಅಷ್ಟು ಪಾಲನೆ ಪಡೆದುಕೊಂಡಿರುವಂಥ ಪರಮಾತ್ಮ ನಮ್ಮ ಎದುರುಗಡೆಗೆ ಬಂದಾಗ ಅವನನ್ನು ನೋಡಲಿಕ್ಕೆ ನಾವೇನು ಮಾಡ್ತೀವಿ? ಡೈಮಂಡ್ ಹಾಲಿಗೆ ಹೋಗಬೇಕು.
ಹೇಗೆ ಹೋಗ್ಬೇಕು? ಇಷ್ಟು ವರ್ಷ ನಮಗೆ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ, ನಾನು ಮನೆಗೆ ಹೋದಾಗ, ಇವಾಗ ನೀವು ತುಂಬಾ ಸಾಲ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಏನು ಮಾಡಿದಾರೆ ಅಂತಂದ್ರೆ, ನೀವು ಕೇಳಿದಾಗಲೆಲ್ಲ ಗೂಗಲ್ ಪೇನಲ್ಲಿ ಹಣ ಕಳಿಸ್ತಾ ಇದ್ದಾರೆ. ನೀವು ಕೇಳಿದಾಗ ಏನು ಮಾಡ್ತಿದ್ದಾರೆ? ಹಣ ಕಳಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? ಒಂದು 5 ವರ್ಷದಿಂದ ಕಳಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಅವರನ್ನು ನೋಡೇ ಇಲ್ಲ. 10 ವರ್ಷ ಆದ್ಮೇಲೆ ನಿಮ್ಮ ಊರಿನಲ್ಲಿ ಅವರು ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ? ಬರ್ತಾ ಇದ್ದಾರೆ. ಆವಾಗ ಅವರನ್ನು ನೋಡ್ಲಿಕ್ಕೆ ಹೋಗ್ತಿರೋ ಹೋಗಲ್ವೋ? ಹೋಗಲ್ವೋ? ಹೇಗೆ ಹೋಗ್ತೀರಿ? ಮತ್ತೆ ಸಾಲ ಕೊಡಿ ಅಂತ ಹೇಳಲಿಕ್ಕೆ ಹೋಗ್ತಿರೋ ಅಥವಾ ಧನ್ಯವಾದ ಹೇಳಲಿಕ್ಕೆ ಹೋಗ್ತಿರೋ? ಅಲ್ಲ, ದುಡ್ಡು ಅಂತಂದ್ರೆ ಅವ್ರ ಹತ್ರ ನೀವೇನು ದುಡ್ಡು ತಗೊಂಡಿದ್ದು ವಾಪಸ್ ಕೊಡುವಾಗಿಲ್ಲ. ಫ್ರೀ. ಅಪ್ಪನ ಹತ್ರ ತಗೊಂಡಿದ್ದು ವಾಪಸ್ ಕೊಡುವಾಗಿಲ್ಲ. ಅಣ್ಣ, ತಮ್ಮ, ಪತ್ನಿ ಯಾರ ಹತ್ರ ತಗೊಂಡು ಕೂಡ ಏನ್ ಮಾಡಬೇಕು? ಶಿವಬಾಬಾ ಕೇಳಿದಾಗ್ಲೆಲ್ಲ ನಿಮ್ಗೆ ಕಳಿಸಿದ್ದಾರೆ. ಓಕೆ, ಒಂದ್ಸಲ ನಿಮ್ಮನ್ನು ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರು ತಂದೆ ಆಗ್ಬಿಟ್ಟು ನಿಮ್ಮತ್ತ ಮಾತಾಡ್ಲಿಕ್ಕೆ ಬಂದಾಗ ನೀವ್ ಹೆಂಗ್ ಹೋಗ್ಬೇಕು ನೋಡಿ? ಗೂಗಲ್ ಪೇನಲ್ಲಿ ಇಷ್ಟು ಕೊಡ್ತಾ ಇದ್ದಾರೆ ಅಂದಮೇಲೆ ಎದಗಡೆ ಬಂದಾಗ ಹೆಚ್ಚಿಗೆ ಕೊಡದೆ ಇರ್ತಾರಾ? ಕೊಡಲ್ವೋ? ಹಾಗಿದ್ಮೇಲೆ ಆ ಭಾವದಿಂದ ನಾವು ಹೋಗಿದ್ದೀವೋ ಅಥವಾ ಯಾವುದೋ ಒಂದು ಬೇರೆ ದೇಶದ ಭಾವದಲ್ಲಿ ಹೋಗಿದ್ದೀವೋ? ಬೇರೆ ದೇಶ ಅಂತಂದ್ರೆ ಏನು? ಅಂದ್ರೆ ಬೇರೆ ಏನು ಡಿಮಾಂಡ್ ಇಟ್ಕೊಂಡು ಹೋಗ್ಬಿಟ್ಟಿದೀವಿ. ಮತ್ತು ಬೇಕು, ಓದಬೇಕು, ಇದು ಅಂದ್ರೆ ಅಷ್ಟು ಸಹಾಯ ಮಾಡಿರುವಂತ ತಂದೆಗೆ ಥ್ಯಾಂಕ್ ಯು ಹೇಳೋದು ಬಿಟ್ಬಿಟ್ಟು, ನೀನು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ನೀನು ಅವ್ರಿಗೆ ಜಾಸ್ತಿ ಕೊಟ್ಟಿದೆ, ಇವ್ರಿಗೆ ಜಾಸ್ತಿ ಕೊಟ್ಟಿದೆ, ಹಾಗೆ ಮಾಡಿದೆ ಅಂತ ಬಿಟ್ಟು ಕಂಪ್ಲೇಂಟು, ಜಗಳ, ಗಲಾಟೆ, ಕೋರ್ಟು, ಕೇಸು ಇದನ್ನೆಲ್ಲ ಮಾಡಿದಾಗ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ನಿಮ್ಮ ತಂದೆಗೆ ಇಷ್ಟ ಆಗತ್ತೋ ಆಗಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೇರೆ ಬೇರೆ ದೇಶದಿಂದ ಬಂದಿರುವಂತ ಮಕ್ಕಳನ್ನ ಏನ್ ಮಾಡಿದ್ದಾನೆ? ಮಿಲನ. ನಿಮ್ಮ ದೇಶದ ಸುಖವನ್ನ ಕೊಟ್ಟು ನಿಜವಾದಂತ ದೇಶ ಯಾವುದು ಅಂತ ತಿಳಿಸುವ ಪ್ರಯತ್ನವನ್ನ ಮಾಡಲಿಕ್ಕೆ ಬಾಬಾ ಇವತ್ತೇನ್ ಮಾಡಿದಾರಂತೆ? ಇಲ್ಲಿಗೆ ಚಿಂತಲ್ಮಡಿ ಒಳಗೆ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ ಬಾಬಾ? ಅಂದ್ರೆ ನೀವು ಯಾವ್ಯಾವ ದೇಶದಿಂದ ಬಂದಿದ್ದೀರಿ? ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ದೇಶ ಇದೆ, ಏನೇನು ಚಿಂತೆ ಇದೆ, ಏನೇನು ಯೋಚನೆ ಇದೆ, ಏನೇನು ಬಾಬಾನ ಹತ್ರ ಡಿಮಾಂಡ್ಗಳಿದ್ದಾವೆ, ಅದನ್ನೆಲ್ಲವನ್ನ ಏನು ಮಾಡಿ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ಓಕೆ, ಅಚ್ಚಾ. ಓಂ ಶಾಂತಿ.